ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ವೀಕ್ಷಕರೇ ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ಚಂದದ ಮನಸ್ಸಿನ ವೀಕ್ಷಕರಿಗೆ ಶುಭೋದಯ ಕರ್ನಾಟಕ 2ನೇ ಆವೃತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇರುವಂಥದ್ದು 7 ಬಣ್ಣಗಳು ಅಲ್ವಾ? ಒಂದು ಬಣ್ಣ ಮತ್ತೊಂದು ಬಣ್ಣದ ಜೊತೆಗೆ ಬೆಸೆತಾ ಹೊಸತನದ ಪಾಠವನ್ನು ಮನುಷ್ಯನಿಗೆ ಕಲಿಸ್ತಾ ಬರುತ್ತೆ. ಇರುವಂಥದ್ದು 7 ದಿನಗಳು. ಆದರೆ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಅದೇ ದಿನಗಳಾಗಿದ್ರೂ ಕೂಡ ಒಂದು ಹೊಸ ಗುರುತಿನೊಂದಿಗೆ ಬರುತ್ತೆ. ಆ ಗುರುತಿನ ಪಾಠವನ್ನು ನಮಗೆ ತಿಳಿಸ್ಕೊಡುತ್ತೆ. ಅದೇ ರೀತಿಯಾಗಿ ಇರುವಂಥದ್ದು 7 ಸ್ವರಗಳು. ಆದರೂ ಕೂಡ ಒಂದು ಸ್ವರ ಮತ್ತೊಂದು ಸ್ವರದ ಜೊತೆಗೆ ಬೆರಿತಾ ನಮಗೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಂಗೀತದ ಲೋಕ ಏನಿದೆಯಲ್ವಾ ಅದರ ಪರಿಚಯವನ್ನು ಮಾಡ್ತಾ ಸಂತೋಷವನ್ನು ನೀಡುತ್ತೆ, ಸಾಂತ್ವನವನ್ನು ನೀಡುತ್ತೆ. ಅಂಥ ಒಂದು ಶಕ್ತಿ ಸಂಗೀತಕ್ಕಿದೆ ಅಂತ ಹೇಳ್ಬೋದು. ಇಂಥ ಒಂದು ಸಂಗೀತ ಕ್ಷೇತ್ರದಲ್ಲಿ ಸತತವಾಗಿ 45 ವರ್ಷಗಳ ಕಾಲ ತಮ್ಮ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇರುವಂತಹ ನಮ್ಮ ಅತಿಥಿಗಳು ಇವತ್ತು ನಮ್ಮೊಟ್ಟಿಗಿರುವಂಥದ್ದು ಬಹಳ ಬಹಳ ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು. ಹಾಗೆಯೇ ಇವರು 45 ವರ್ಷಗಳ ಕಾಲ ಸಂಗೀತವನ್ನು ಕಲಿತಾ ಸಂಗೀತ ಸೇವೆಯನ್ನು ಮಾಡ್ತಾ ಸಾಕಷ್ಟು ವೇದಿಕೆ ಕಾರ್ಯಕ್ರಮಗಳಲ್ಲಿ ಇವರ ಸಂಗೀತದ ನಾದವನ್ನು ನಾವೆಲ್ಲರೂ ಕೇಳಿದ್ದೀವಿ. ಜೊತೆಗೆ ವಿದ್ಯಾರ್ಥಿಗಳಿಗೂ ಸಂಗೀತವನ್ನು ಕಲಿಸುವಂತಹ ಗುಣ, ಜೊತೆಗೆ ಇನ್ನೂ ನಾನು ಕಲಿಬೇಕನ್ನುವಂತಹ ಒಂದು ದೊಡ್ಡತನ ಎಲ್ಲವೂ ಇದೆ ಅಂತ ಹೇಳ್ಬೋದು. ಬನ್ನಿ ಹಾಗಾದರೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸುಗಮ ಸಂಗೀತ ಹಾಗೂ ಶಾಸ್ತ್ರೀಯ ಸಂಗೀತ ಗಾಯಕಿಯಾದಂತಹ ವಿದುಶ್ರೀ ಪೂರ್ಣಿಮಾ ಭಟ್ ಕುಲಕರ್ಣಿ ಅವರು. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್, ಸಂಗೀತದ ಪಯಣ ಜೊತೆಗೆ ಅಂದರೆ ಆ ಒಂದು ಸಂಗೀತ ಕ್ಷೇತ್ರದ ಬಗ್ಗೆ ಮಾತಾಡಬೇಕು ಅಂತಂದ್ರೇ ನಮಗೊಂಥರ ನಮ್ಮತನ, ಜೊತೆಗೆ ಆ ಒಂದು ಸಮಾಧಾನ ಅಥವಾ ಇನ್ನೂ ಹೇಳ್ತೀವಲ್ಲ ಸಂತೋಷ, ಸಾಂತ್ವನ ಎಲ್ಲವೂ ಸಿಗ್ತಾ ಹೋಗುತ್ತೆ. ಅದ್ಭುತವಾದಂಥ ಶಕ್ತಿ ಇರುವಂಥ ಕ್ಷೇತ್ರ ಅದು. ಸೊ ಅದರಲ್ಲಿ ಸೇವೆಯನ್ನು ಮಾಡ್ತಾ ಇರುವಂಥವ್ರು ತಾವು. ಅದ್ರ ಬಗ್ಗೆ ಮಾತಾಡ್ತೀನಿ ಮ್ಯಾಮ್. ಅದ್ರ ಕಾರ್ಯಕ್ರಮ ಖಂಡಿತ ಮ್ಯಾಮ್. ಸಂಗೀತ ನಮ್ಮಲ್ಲಿ ಇದೆಯಾ ಅಂದ್ರೇನೆ ಅದೇ ಒಂದು ದೊಡ್ಡ ಭಾಗ್ಯ. ಅಗತ್ಯವಾಗಿ ಮ್ಯಾಮ್. ಇನ್ನಷ್ಟು ಸಾಕಷ್ಟು ಮಾತನಾಡುವಂಥದ್ದು. ಕಾರ್ಯಕ್ರಮನ ಒಂದೊಳ್ಳೆ ಮಾತಿಂದ ಶುರು ಮಾಡೋಣ. ವೀಕ್ಷಕರೇ, ಒಂದೊಳ್ಳೆ ಮಾತು ಇದೀಗ ನಿಮಗಾಗಿ. ಈ ರೀತಿಯಾಗಿದೆ. RDG ಅವರ ಮಾತದು. ಸಮಾಜವನ್ನ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸೋದಕ್ಕೆ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆಗೆ ಪರಮಾತ್ಮ ಹೇಳ್ತಾನೆ, ಕಾಲು ಎಳೆಯೋದನ್ನು ಬಿಟ್ಟು ಕೈ ಹಿಡಿಬೇಕು. ಬಹಳ ಸುಲಭವಾಗಿ ಹೇಳಿದಂಥ ಮಾತು ಇದು. ಆಧ್ಯಾತ್ಮಿಕವಾಗಿಯೂ ನಮಗೆ ತುಂಬ ಹತ್ತಿರವಾಗ್ತಾ ಹೋಗುತ್ತೆ ಈ ಮಾತು. ಸಮಾಜವನ್ನು ಒಟ್ಟಾರೆಯಾಗಿ ನಾವು ಬೆಳವಣಿಗೆಯಲ್ಲಿ ನಾವು ತೊಡಗಿಸ್ಬೇಕು. ಹೇಗೆ ಸಾಧ್ಯ ಅದೆಲ್ಲ ಅಂತ ಹೇಳ್ತೀವಿ ನಾವು. ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಉನ್ನತವಾದಂಥ ಕೆಲಸವನ್ನು ಮಾಡ್ತಾ ಹೋದರೆ, ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಹೋದರೆ ಬಹುಶಃ ಸಮಾಜ ಅಲ್ಲಿಗೆ ನಾವು ಒಂದು 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 ಹಂತಕ್ಕೆ ತಂದು ನಿಲ್ಲಿಸ್ತೀವಿ, ಒಳ್ಳೆಯ ಪ್ರಗತಿಯಡೆಗೆ ಸಾಗುತ್ತೆ ಅಂತ ಹೇಳ್ಬೋದು ಅಂತ ಎಲ್ಲ ಮಾತಾಡ್ತೀವಿ ನಾವು. ಬಟ್ ಇದೆಲ್ಲವೂ ಹೇಗೆ ಸಾಧ್ಯ ಆಗುತ್ತೆ? ನಾವು ಹೇಳ್ತಾ ಇದ್ದೀವಲ್ಲ, ಒಬ್ಬ ಮನುಷ್ಯ ಒಂದು ಕ್ಷೇತ್ರದಲ್ಲಿ ಉನ್ನತವಾಗಿ ಬೆಳಿಬೇಕು. ಹೇಗೆ ಬೆಳೆಯೋಕ್ಕೆ ಸಾಧ್ಯ? ನಾವು ಕೈ ಕೊಟ್ಟು ಮೇಲೆ ಕರ್ಕೊಳ್ಬೇಕೇ ವಿನಃ ಕೈಯಿಂದ ಕಾಲು ಎಳೆದು ಕೆಳಗಡೆ ಎಳೆಯುವಂಥದ್ದಲ್ಲ. ಮನುಷ್ಯನ ಒಂದು ಸ್ವಾಭಾವಿಕವಾದಂಥ ಒಂದು ಕೆಟ್ಟ ಗುಣ ನಾವು ಗಮನಿಸ್ತಾ ಹೋಗ್ತೀವಿ ಹೆಚ್ಚಾಗಿ. ಇದು ಇರಬಾರ್ದು. ನಾವು ಕಾಲು ಎಳೆಯೋದನ್ನು ಬಿಟ್ಟು ಕೈ ಹಿಡಿಬೇಕು, ಸಾಥ್ ಕೊಡಬೇಕು. ಎಂತಹ ಸಾಥ್ ಅದು? ಸಾಧನೆಗೆ ಸಾಥ್ ಕೊಡಬೇಕು, ಗೆಲುವಿಗೆ ಸಾಥ್ ಕೊಡಬೇಕು, ಪ್ರಶಂಸೆಯ ಸಾಥ್ ಕೊಡಬೇಕು, ಸಹಕಾರದ ಸಾಥ್ ಕೊಡಬೇಕು. ಇಂತಹ ಸಾಥನ್ನು ನಾವು ಕೊಡಬೇಕು ಅನ್ನುವಂಥ ಮಾತು ಈ ಒಂದು ಮಾತಿನಲ್ಲಿ ನಮಗೆ ವ್ಯಕ್ತವಾಗ್ತಾ ಹೋಗುತ್ತೆ. ಸೊ ಬನ್ನಿ ಮಾತುಕತೆನ ಆರಂಭ ಮಾಡೋಣ. ನಮ್ಮ 45 ವರ್ಷ ಸುದೀರ್ಘ ಪಯಣ. ಆ ಲೆಕ್ಕ ಹಾಕಿದ್ರೇ ನಮಗೆ ಅನಿಸುತ್ತೆ ಹೇಗೆ ಸಾಧ್ಯ ಅದು ಅಂತ. ಬಟ್ ಇವತ್ತು ನೀವು ಇರುವಂಥದ್ದು ನಿಮ್ಮ ಒಂದು ಏನು ಹೇಳ್ತೀವಲ್ಲ, ನಿಮ್ಮ ಭಾವ ಏನು ವ್ಯಕ್ತವಾಗ್ತಾ ಇದೆ ಈ ಕ್ಷಣಕ್ಕೂ ನಮಗೆ ಅದು 45 ವರ್ಷ ಅಂತ ಅನಿಸ್ತಾನೆ ಇಲ್ಲ ನಮಗೆ. ಇನ್ನೂ ಆ ಒಂದು ಹೊಸತನ ಅಥವಾ ಒಂದು ತೇಜಸ್ಸು ಇದೆಯಲ್ಲ ಅದು ಹಾಗೆ ಇದೆ ಅಂತ ಹೇಳ್ಬೋದು. ಹೇಳಿ, ಎಷ್ಟು ಖುಷಿ ಅನಿಸ್ತದೆ, ಎಷ್ಟು ಸಮಾಧಾನ ಇದೆ ಈ ಒಂದು ಕ್ಷೇತ್ರದಲ್ಲಿ, ಇಷ್ಟು ಸುದೀರ್ಘವಾದಂತಹ ಪಯಣದಲ್ಲಿ ತಾವಿರುವಂಥದ್ದು. 45 ವರ್ಷಗಳು
ಕಳೆದಿದ್ದೇ ಗೊತ್ತಾಗಲಿಲ್ಲ. ಅಂದರೆ ಸಂಗೀತ ಮಾಡ್ತಾ ಮಾಡ್ತಾ 7 ಸ್ವರಗಳನ್ನ ಸಾಧನೆ ಮಾಡ್ತಾ ಮಾಡ್ತಾ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. 45 ವರ್ಷಗಳು ಬಹಳ ಸುಂದರವಾಗಿ ಈ ನನ್ನ ಪಯಣ ನಡೀತಾ ಇದೆ. ಇನ್ನು ಮುಂದೆ ಹಾಗೆ ನಡ್ಸ್ಕೊಂಡು ಹೋಗ್ಬೇಕಂತ ಮನಸ್ಸಿದೆ. ಆ ಭಗವಂತನ ಕೃಪೆ. ಕಂಠ ಇರಬೇಕು, ಮನಸ್ಸು ಬುದ್ಧಿ ಎಲ್ಲ ಚೆನ್ನಾಗಿತ್ತಂದ್ರೆ ಇನ್ನೂ ಮಾಡ್ತಾ ಹೋಗ್ಲಿಕ್ಕೆ ಇನ್ನೂ ಸಮಯ ಇದೆ. ಸಂತೋಷ ಮ್ಯಾಮ್. ಹಾಗಿತ್ತಂದ್ರೆ ನಿಮ್ಮ ಕಲಿಕೆ ಜೊತೆಗೆ ನಿಮ್ಮ ಗುರುಗಳು, ಕಾರ್ಯಕ್ರಮ ಇದೆಲ್ಲ ಮಾತು ಸಾಕ್ತಾ ಹೋಗುತ್ತೆ. ಆದರೆ ಆರಂಭನ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಒಂದು ಒಳ್ಳೆ ಗೀತೆಯೊಂದಿಗೆ ಶುರು ಮಾಡ್ಬೋದು. ಹಾಗಾದ್ರೆ ಮಾಡೋಣ ಪ್ಲೀಸ್ ಮ್ಯಾಮ್. ಇವತ್ತು ಸೋಮವಾರ ಇರೋದ್ರಿಂದ ಶಿವನ ಒಂದು ಬಂದಿಷ್ನಿಂದ ರಾಗ್ ಭೈರವದಲ್ಲಿ ಒಂದು ಬಂದಿಶ್ ಪಡಿಸ್ತೇನೆ. आदिदेव शिव शंकर, आदिदेव शिव शंकर, भोर भई जागो, भोर भई जागो, देहो दरस कृपा करो, देहो दरस कृपा करो, आदि देव शिव शंकर, आदि देव। बोली सूरत नैन समाओ, बोली सूरत नैन समाओ, प्रेम की ज्योत जगाओ, प्रेम की ज्योत जगाओ, मुख से नाम जपाओ, मुख से नाम जपाओ, आदि देव शिव शंकर, आदि देव। ಒಳ್ಳೆ ಆರಂಭ ಮ್ಯಾಮ್. ನಿಧಾನವಾಗಿ ಹೇಳ್ತಾರಲ್ವ, ಒಂಥರ ಜಾರು ಬಂಡೆಯಲ್ಲಿ ನಾವು ಕುತ್ಕೊಂಡ್ರೆ ಹೇಗೆ ನಾವು ಗೊತ್ತಾಗ್ದೇ ಜಾರ್ತಾನೇ ಇರ್ತೀವಲ್ವ, ಹಾಗೆ ಒಂಥರ ಜಾರ್ತಾನೇ ಇದ್ದೀವಿ ಅಂತ ಅನಿಸ್ತಾ ಇದೆ ನೀವು ಹಾಡ್ತಾ ಇದ್ರೆ. ಬಹುಶಃ ಅದು ಸಂಗೀತಕ್ಕೆ ಆ ಒಂದು ಸೆಳೆತಾ ಇದೆ ಅಂತ ಅಂದ್ಕೊಳ್ತೀನಿ. ಬಹುಶಃ ಯಾವ ಗಾಯಕಿ ಹಾಡುವಾಗಲೂ ಕೂಡ ಪ್ರತಿಯೊಬ್ಬ ಕೇಳುಗ ಈ ಅನುಭವನ ಪಡ್ಕೊಳ್ತಾನೆ ಅಂತ ಹೇಳ್ಬೋದು. ಬಟ್ ಇವತ್ತು ನೀವಿರುವಂಥದ್ದು ಜೊತೆಗೆ ನಾನು ಹತ್ರ ಕುತ್ಕೊಂಡು ನೋಡ್ತಾ ಇರುವಂಥದ್ದು ನನಗೆ ತುಂಬ ಅದು ಭಾಸ ಆಗ್ತಿದೆ ಮ್ಯಾಮ್. ತುಂಬ ತುಂಬ ಸಂತೋಷ. ಹೇಗೆ ಮ್ಯಾಮ್, ಅಂದರೆ ಈ ಒಂದು ಕಲಿಕೆ ನೀವು ಕಲಿತಂಥದ್ದಿರಬಹುದು ಅಥವಾ ನಿಮ್ಮ ಮನೆಯಲ್ಲಿ ವಾತಾವರಣ ಅಥವಾ ನಿಮ್ಮ ಪೂರ್ವಜರು ಯಾರಾದರೂ, ಅಂದರೆ ಇದರ ಒಡನಾಟ ಹೇಗೆ ಶುರುವಾದದ್ದು ನಿಮ್ಮ ಬದುಕಲ್ಲಿ? ಅಂದು ಮೊದಲು ನಮ್ಮ ಮನೆಯಲ್ಲಿ ನನ್ನ ತಂದೆ ಗೋಪಾಲಕೃಷ್ಣ ಭಟ್, ತಾಯಿ ಸುಧಾ ಭಟ್. ನಮ್ಮ ಇಬ್ಬರು ತಂದೆ ತಾಯಿ ಇಬ್ಬರು ಅಂದರೆ ಉಡುಪಿ, ನಮ್ಮದು ಮಂಗಳೂರು ಒರಿಜಿನಲ್, ನಾವು ನಂದು ಹುಟ್ಟಿದ್ದು ಅಲ್ಲೇ. ಆಮೇಲೆ ನನ್ನ ತಂದೆ ತಾಯಿ ಹುಟ್ಟಿದ್ದು, ಆಮೇಲೆ ಅವ್ರದ್ದು
ಜೀವನ ಎಲ್ಲ ಸುಮಾರು ವರ್ಷ ಅಲ್ಲೇ ಕಳೆದಿರೋದು. ಸೊ ಅವರು ಕರ್ನಾಟಕ ಸಂಗೀತ ಇಬ್ಬರು ಕಲ್ತಿದ್ರು. ಹಾಗಾಗಿ ನಮ್ಮ ಭಕ್ತಿಗೀತೆಗಳನ್ನ ಹಾಡೋದು, ಆಮೇಲೆ ದಿನಾನೂ ಸಂಜೆಗೆ ದೇವ್ರ ಮುಂದೆ ದೀಪ ಹಚ್ಚಿದ ಮೇಲೆ ಭಜನೆ ಹಾಡೋದು, ಎಲ್ಲರೂ ಒಟ್ಟಿಗೆ ಸೇರಿ, ಮಕ್ಕಳು, ನನ್ನ ತಮ್ಮ ತಂಗಿ ಎಲ್ಲರೂ ಒಟ್ಟಿಗೆ ಸೇರಿ ಭಜನೆ ಮಾಡೋದು. ಸೊ ಅದು ನಿರಂತರವಾಗಿ ನಡೀತಾ ಇತ್ತು. ಸೊ ಆಮೇಲೆ ನಮ್ಮ ತಂದೆ LIC-ನಲ್ಲಿ ಕೆಲಸ ಮಾಡ್ತಿದ್ರು ಧಾರವಾಡದಲ್ಲಿ. ಸೊ ಹೀಗಾಗಿ ಅವರಿಗೆ ಕರ್ನಾಟಕ ಸಂಗೀತ ಕಲಿಸ್ಬೇಕು. ಆಮೇಲೆ ಎಲ್ಲ ಕಡೆ ನಾವು ಹಾಡ್ತಿದ್ವಿ ಭಕ್ತಿಗೀತೆ ಇದು ಮಾಡುವಾಗ ಎಲ್ಲರೂ ಅಂತಿದ್ವಿ ಇವರಿಗೆ ಸಂಗೀತ ಚೆನ್ನಾಗಿದೆ ಅಂದರೆ ನಾವು ಅಂತೀವಲ್ಲ ಟ್ಯಾಲೆಂಟ್ ಇದೆ. ಸೊ ನಮ್ಮ ತಂದೆ ಕಲಿಸ್ಬೇಕು, ಕರ್ನಾಟಕ ಸಂಗೀತ ಕಲಿಸ್ಬೇಕಂತ ತುಂಬ ಇಚ್ಛೆ ಇತ್ತು. ಆದರೆ ಧಾರವಾಡದಲ್ಲಿ ಅವಾಗ ಕರ್ನಾಟಕ ಸಂಗೀತ ಹೆಚ್ಚು ಇರಲಿಲ್ಲ. ಹಿಂದೂಸ್ತಾನಿ ಸಂಗೀತನೇ ನಮ್ದು. ಧಾರವಾಡ ಅಂತಂದ್ರೆ ಸಂಗೀತಕ್ಕೆ ಕಾಶಿ. ಸೊ ಎಲ್ಲ ನಮ್ಮ ದಿಗ್ಗಜರೆಲ್ಲ ದೊಡ್ಡ ದೊಡ್ಡವರು ಇದ್ದಿದ್ದೆ ಧಾರವಾಡದಿಂದ. ಸೊ ಹಾಗಾಗಿ ಹಿಂದೂಸ್ತಾನಿ ಸಂಗೀತ ಕಲಿಸೋಣ ಅಂಥೇಳಿ ನಮ್ಮ ಮನೆ ಹತ್ರನೇ ವಿದುಷಿ ಉಷಾದಾತರ್ ಅವರು ಇರ್ತಿದ್ರು. ಸೊ ಅವರು ನಮ್ಮ ಮನೆ ಹತ್ರದವ್ರು ಕೆಲವೊಬ್ರೆಲ್ಲ ಸಂಗೀತ ಅಲ್ಲಿ ಕಲೀಲಿಕ್ಕೆ ಹೋಗ್ತಿದ್ರು. ಸೊ ನಾವು ಆಮೇಲೆ ಅಲ್ಲಿ ನಮ್ಮ ತಂದೆ ಸೇರಿಸಿದ್ರು. ಸೊ ಮೊದಲು ಅಂದರೆ ಸ್ವಲ್ಪ ಇದು ಆಕಾರ ಗಾಯಕಿ ಹೆಚ್ಚಲ್ಲ ಹಿಂದೂಸ್ತಾನಿ ಸಂಗೀತ, ಕರ್ನಾಟಕಿ ಸಂಗೀತಕ್ಕಿಂತ ಅಲ್ಲಿ ಸಾಹಿತ್ಯ ಹೆಚ್ಚು, ಅದನ್ನ ಲಯದ ಜೊತೆನೆ ಪ್ರಾರಂಭ ಆಗ್ತದೆ. ಇಲ್ಲಿ ಹಾಗಲ್ಲ, ನಿಧಾನವಾಗಿ ಸ್ವರಗಳನ್ನ ಆಲಾಪ ಮಾಡ್ತಾ ಹಾಡೋದು. ಸೊ ನಮ್ಮ ತಂದೆ ಅಂದರು. ಆಮೇಲೆ ಅವ್ರು ನಮ್ಮ ಗುರುಗಳಿಗೆ ಗೊತ್ತಾಯಿತು ಅಂದರೆ ಇವ್ರಿಗೆ ಬ್ಯಾಕ್ಗ್ರೌಂಡ್ ಕರ್ನಾಟಕದಿದೆ ಅಂತ ಹೇಳಿ. ಸೊ ಅದನ್ನ ಇಂಟ್ರೆಸ್ಟಿಂಗ್ ಆಗಿ ಹೇಗೆ ಕಲಿಸ್ಬೇಕಂತ ನಾವು ಅವಾಗ 12 ವರ್ಷದವಳಿದ್ದೆ, ನಾನು ನನ್ನ ತಮ್ಮ ನರಸಿಂಹ ಭಟ್ ಅಂತ. ಸೊ ಅವನು ಒಟ್ಟಿಗೆ ಸೇರಿ ನಾವು ಸಂಗೀತ ಪ್ರಾರಂಭ ಮಾಡಿದ್ವಿ. ಅವರು ಏನು ಮಾಡ್ತಾಯಿದ್ರು, ಚಿಕ್ಕ ಚಿಕ್ಕದ ಹಾಡುಗಳನ್ನ ಹೇಳ್ಕೊಡ್ತಾ ಇದ್ರು. ಅದೇ ರಾಗದ್ದು ಬೇಸ್ ಮೇಲೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ್ದು ಪ್ರಾರಂಭ ಮಾಡಿದ್ರು. ಹೀಗಾಗಿ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ಲಿಕ್ಕೆ ಪ್ರಾರಂಭ ಆಯ್ತು. ಆಮೇಲೆ ನಾವು ಬೇಗ ಇಬ್ರು ತುಂಬಾ ಚೆನ್ನಾಗಿ ಇದು ಮಾಡ್ಕೊಳ್ತಾ ಇದ್ವಿ, ತಗೊಳ್ತಾ ಇದ್ವಿ, ಕಲಿತಾ ಇದ್ವಿ. ಸೊ ಆಮೇಲೆ ಅವರು ನಮ್ಮ ಗುರುಗಳು ಏನೇನು ಮಾಡಿದಂದ್ರೆ ತಮ್ಮ ಕಾರ್ಯಕ್ರಮದ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ಸೊ ಎಲ್ಲ ಕಡೆನೂ ನಮ್ಗೆ ಚಿಕ್ಕವ್ರು ಇದ್ದಾಗನೇ ವೇದಿಕೆ ಮೇಲೆ ಹಾಡ್ಸೋದು. ಸೊ ಹಿಂಗಾಗಿ ನಮ್ಗೆ ವೇದಿಕೆಯಲ್ಲಿ ಹಾಡೋದಂದ್ರೇನೆ ಖುಷಿ. ಆಮೇಲೆ ಎಲ್ಲಾನು ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಭಕ್ತಿ ಸಂಗೀತ ಎರಡೂ ಒಟ್ಟೊಟ್ಟಿಗೆನೆ ಅವರು ಕಲಿಸ್ತಿದ್ರು. ಕಾರ್ಯಕ್ರಮ ಹಾಗೆ ಕೊಡ್ತಾ ಇದ್ವಿ. ಸೊ ಜನರಿಗೂ ಅವಾಗ ನಮ್ಗೆ ತುಂಬಾ ಕಾರ್ಯಕ್ರಮದಲ್ಲಿ ನಮ್ಗೆ ಅವಕಾಶ ಸಿಗ್ತಿತ್ತು. ಯಾಕಂದ್ರೆ ಇಬ್ರು ತುಂಬಾ ಚೆನ್ನಾಗಿ ಹಾಡ್ತಿದ್ವಿ. ಆಮೇಲೆ ಸ್ಟೇಜ್ ಫಿಯರ್ ಇಲ್ಲ, ಏನಿಲ್ಲ, ಏನ್ ಹಾಡಂದ್ರೂ ಹಾಡ್ತಿದ್ವಿ, ಅಂದ್ರೆ ಖುಷಿಯಿಂದ ಹಾಡ್ತಿದ್ವಿ. ಸೊ ಹಾಗಾಗಿ ಅವ್ರ ಹತ್ರ ಸುಮಾರು 3-4 ವರ್ಷ ಅವ್ರ ಹತ್ರ ಅಭ್ಯಾಸ ಮಾಡಿದ್ವಿ. ಓಕೆ ಮ್ಯಾಮ್. ಸೊ ಹೇಗೆ ಅಂದರೆ ಇವಾಗ ನೀವು ಅದ್ರ ಬಗ್ಗೆ ಗೊತ್ತಿದೆ, ಅಂದರೆ ಆ ಒಂದು ಕ್ಷೇತ್ರ ಏನು, ಅದೊಂದು ಆಳ ಏನು, ಎಲ್ಲವೂ ನಿಮಗೆ ಗೊತ್ತಿದೆ. ಬಟ್ ನೀವು ಹೇಳಿದಾಗ ಚಿಕ್ಕ ವಯಸ್ಸಲ್ಲಿ ನಮಗೆ ಏನೂ ಗೊತ್ತಿರಲ್ಲ, ಏನೋ ಮನೇಲಿ ಹೇಳಿದ್ದಾರೆ, ನಾವು ಹೋಗ್ತಾ ಇದೀವಿ ಅನ್ನೋದು ಫಸ್ಟ್ ನಮಗಿರುತ್ತೆ. ನಂತರ ನಮ್ಮ ಸೆಳೆತ ಅದ್ರ ಪ್ರಕಾರ ಹೋಗುತ್ತೆ. ಬಟ್ ನಾನು ಕೇಳ್ತಿರೋದು ಪ್ರಶ್ನೆ ಏನು ಅಂದರೆ, ಹೇಳಬೇಕು ಅಂದರೆ ಈ ಸುಗಮ ಸಂಗೀತ ಅಥವಾ ಶಾಸ್ತ್ರೀಯ ಸಂಗೀತ ನೀವು ಹೇಳ್ತಿದ್ರಿ, ಅಲ್ಲಿ ಅನ್ನೋ ಒಂದು ಅಕ್ಷರನೇ ನಾವು ಎಷ್ಟು ಸುದೀರ್ಘವಾಗಿ ಹೇಳಿತಾ ಅದನ್ನು ಪ್ರಾಕ್ಟೀಸ್ ಮಾಡುವಂಥದ್ದು ಇದೆಯಲ್ಲ, ಅದು ಬಹಳ ಕಷ್ಟ. ಅದು ಚಿಕ್ಕ ವಯಸ್ಸಲ್ಲಿ ನಾವು ಅಲ್ಲಿಂದ ವಾಪಸ್ ಹೋಗ್ಬಿಡೋಣ, ನಮ್ಮ ಕೈಲಿ ಆಗಲ್ಲ ಇದು ಅನ್ನೋಂಥದ್ದು ಸಾಕಷ್ಟು ಸರಿ ಅನಿಸ್ಬಿಡುತ್ತೆ. ಅದು ಬಿಕಾಸ್ ಮಕ್ಕಳಿಗೆ ನಾವು ಒಂದು ಅಕ್ಷರನ ಎಷ್ಟೊತ್ತು ಹೇಳ್ಬೇಕು ನಾವು ಇದನ್ನು ಅನ್ನೋ ಒಂದು ಮನಸ್ಥಿತಿಯಲ್ಲಿರುವಂಥ ಒಂದು ಚಿಕ್ಕ ವಯಸ್ಸದು. ಸೊ ಹೆಂಗೆ ಅಭ್ಯಾಸ ಮಾಡ್ತಾ ಇದ್ರಿ ಆ ಟೈಮಲ್ಲಿ ನೀವು ಅದನ್ನ? ಆದ್ರೆ ನನ್ಗೆ ಗೊತ್ತಿರ, ನನಗೆ ತುಂಬ ಇಷ್ಟ ಆಗ್ತಿತ್ತು. ನನಗೆ ಪ್ರಾಕ್ಟೀಸ್ ಮಾಡೋದಂತಂದರೆ ನನಗೆ ಎಷ್ಟೊತ್ತು ಕೂಡಿಸಿದ್ರು ನನಗೆ ಇಷ್ಟ ಆಗ್ತಿತ್ತು. ಆಮೇಲೆ ಕೇಳ್ತಿದ್ದೆ ತುಂಬ. ಸೊ ಹಾಗಾಗಿ ಆ ಸ್ವರ ಸಾಧನೆ ಮಾಡೋದಿದೆಯಲ್ಲ, ಅದು ನನ್ಗನ್ಸ್ತದೆ ಮೊದಲಿಂದ ನಮಗೆ ಒಳಗಡೆ ಅಪೂರ್ವ ಜನ್ಮದ ಪಡ್ಕೊಂಡಿರ್ತೇವೋ ಏನೋ, ಆ ಸ್ವರದ ಹತ್ರನೇ ಅಟ್ರಾಕ್ಷನ್ ಆಗ್ತಾ ಇರುತ್ತೆ. ಎಷ್ಟೊತ್ತು ಕೂಡ್ಸಿದ್ರು ಕೂತ್ಕೊಳ್ತೀವಿ. ಅದು ಯಾರಿಗೆ ಅಂದ್ರೆ ಅದಕ್ಕೆ ಅದು ಆ ಶ್ರದ್ಧೆ ಅಂತೀವಲ್ಲ, ಆ ಶ್ರದ್ಧೆ ಇದ್ದವರು ಅದ್ರ ಕಡೆನೆ ಹೆಚ್ಚು ಹೋಗ್ತಾರೆ. ಇರ್ಲಿಲ್ಲ ಅಂತಂದ್ರೆ ಸ್ವಲ್ಪ ಸೀರಿಯಸ್ನೆಸ್ ಇರ್ಲಿಲ್ಲ ಅಂತಂದ್ರೆ ಅದನ್ನ ಮಾಡೋದು ಸ್ವಲ್ಪ ಕಷ್ಟ. ನಿಜ ಮ್ಯಾಮ್, ನಿಜ. ಅದು ಹೇಗೆ ಮ್ಯಾಮ್ ಅಂದರೆ ಇವಾಗ ನೀವು ಒಂದು ಕಲಿಕೆನ ಆರಂಭ ಮಾಡಿದ್ರಿ, ಬಿಕಾಸ್ ಇದರಲ್ಲೂ ಕೂಡ ಹಂತಗಳಿದೆ ಕಲಿಯೋದಕ್ಕೆ, ಇದರಲ್ಲೂ ಕೂಡ ನಾವು ಒಂದೊಂದು ಸಾಧನೆಯನ್ನು ಮಾಡೋದಕ್ಕೆ ಸಾಕಷ್ಟು ಕಲಿಬೇಕಾಗತ್ತೆ. ನಿಮ್ಮ ಮುಂದಿನ ಕಲಿಕೆ ಹೇಗಾಯಿತು? ಅಂದರೆ ಯಾರ ಹತ್ರ ಯಾವ ಒಂದು ವಿಭಾಗವನ್ನು ಅಥವಾ ಯಾವ ಒಂದು ಈ ಒಂದು ಕಲಿಕೆಯನ್ನು
ಶುರು ಮಾಡಿದ್ರಿ, ಕಲ್ತ್ಕೊಂಡ್ರಿ ಹಾಗಾದ್ರೆ? ಅದೇ ಇವಾಗ ಏನಂದ್ರೆ ಬೇಸಿಕ್ಸ್ ಏನು ಕಲಿಸೋ ಗುರು ಇದ್ದಾರೆ ತುಂಬ, ಅಂದರೆ ನಮಗೆ ಉಷಾದತ್ತರ್ ಅವರು ತುಂಬ ಚೆನ್ನಾಗಿ ಎಲ್ಲ ರಾಗದ ಪರಿಚಯ, ಸಾಧಾರಣ ಪ್ರಚಲಿತ ಇರೋದು ಎಲ್ಲ ರಾಗಗಳ ಪರಿಚಯ ಎಲ್ಲ ಮಾಡಿಸಿದ್ರು ಅವರು. ಸೊ ಹಾಗಾಗಿ ನಮಗೆ ಆಮೇಲೆ ಒಂದು ಕಾರ್ಯಕ್ರಮದಲ್ಲಿ ಅವಾಗ ನಾನು ಹೆಚ್ಚಾಗಿ ಒಂದು 16-17 ವರ್ಷದವಳಿದ್ದೆ. ಸೊ ಆ ಕಾರ್ಯಕ್ರಮದಲ್ಲಿ ಅವರು ಗೆಸ್ಟ್ ಆಗಿ ಇದು ಇವ್ರನ್ನ ವಿದುಷಿ ಗಂಗೂಬಾಯಿ ಹಾನ್ಗಲ್ ಅವ್ರನ್ನ ಕರೆದಿದ್ರು. ಸೊ ಅದನ್ನ ಆ ಕಾರ್ಯಕ್ರಮದಲ್ಲಿ ನಾವು ಹಾಡಿದ್ವಿ. ಅವಾಗ ಅದು ಹಾಡು ಕೇಳಿದ ಮೇಲೆ ಅವ್ರಿಗೆ ಎಷ್ಟು ಇದಾಯ್ತು ಅಂದರೆ ಹೇಳ್ತಾ ಇದ್ರು, ಇವಳಿಗೆ ಸಂಗೀತದಲ್ಲಿ ಇದು ಮಾಡಿದ್ರೆ ಮುಂದೆ ಹೋಗ್ತಾಳೆ, ಇವಳು ತುಂಬ ಚೆನ್ನಾಗಿ ಮಾಡ್ತಾಳೆ. ನೀವು ನಮ್ಮ ತಂದೆಗೆ ಹೇಳಿದ್ರು, ನೀವು ಅವಳಿಗೆ ಧಾರವಾಡದಲ್ಲಿ ಕರ್ನಾಟಕ ಕಾಲೇಜಲ್ಲಿ BA ಮ್ಯೂಸಿಕ್ ಇದೆ, B ಮ್ಯೂಸಿಕ್ ಇದೆ, ಅದರಲ್ಲಿ ಅವ್ರ ತಾಯಿ ಹೆಸರಲ್ಲಿ ಗೋಲ್ಡ್ ಮೆಡಲು ಇಟ್ಟಿದ್ದಾರೆ ಅವರು. ಸೊ ನೀವು ಇವಳಿಗೆ ಸಂಗೀತಕ್ಕೆ ಸೇರಿಸಿದ್ರೆ ಒಳ್ಳೇದಾಗತ್ತೆ ಅವಳದು ಭವಿಷ್ಯ ಅಂತ ಹೇಳಿದ್ರು ಅವರು. ಸೊ ಅದು ನನಗೆ ಇದನ್ನಿಸ್ತು, ನಾನು ಇದ್ರಲ್ಲಿ ಮುಂದೆ ಹೋಗ್ಬೋದು ಅಂತ ಹೇಳಿ. ಸೊ ನಾನು ಆಮೇಲೆ ನಾನು B ಮ್ಯೂಸಿಕ್ಕಿಗೆ ಸೇರಿಕೊಂಡೆ. ಸೊ ಅಲ್ಲಿ ನನಗೆ ಒಳ್ಳೊಳ್ಳೆ ಗುರುಗಳು, ವಿದುಷಿ ಶಾರದಾ ಹಾನ್ಗಲ್ ಅವರು, ಆಮೇಲೆ ಸುಲ್ಬಾ ಡಂಬಾಳ್ ಅವರು, ಸೊ ಅವರೆಲ್ಲರೂ ಕಲಿಸ್ತಾ ಇದ್ರು. ಸೊ ತುಂಬ ಚೆನ್ನಾಗಿ 3 ವರ್ಷ ಒಳ್ಳೆ ನನಗೆ ಅಲ್ಲಿ ಕಾಲೇಜಲ್ಲಿ ಕಲಿಕೆ, ಬೇರೆ ಬೇರೆ ಘರಾಣೆಯಲ್ಲಿ ಇಂಟ್ರಡಕ್ಷನ್ ಆಯಿತು, ಸಿಕ್ತು. ಆಮೇಲೆ ಅದೇ ಸಮಯದಲ್ಲಿ ನನಗೆ ಅಂದರೆ ಪದ್ಮಭೂಷಣ್ ನಮ್ಮ ಗುರುಗಳು ಬಸವರಾಜ್ ರಾಜ್ಗುರು ಅವ್ರ ಹತ್ರ ಕಲಿಬೇಕಂತ ನನಗೆ, ಅಂದರೆ ಅವಾಗ ಆಕಾಶವಾಣಿ ಧಾರವಾಡದಲ್ಲಿ ರೆಗ್ಯುಲರ್ ಆಗಿ ಗುರುಗಳದ್ದು ಕಾರ್ಯಕ್ರಮ ಬರ್ತಾ ಇತ್ತು. ನಂಗೆ ಅವ್ರದ್ದು ಶೈಲಿ ಇಷ್ಟ ಆಗ್ಬಿಟ್ಟಿತ್ತು, ಅಂದರೆ ತುಂಬ ಚಂದ ಗಾಯಕಿ ಅದು. ಸೊ ಅದನ್ನು ಅವ್ರ ಹತ್ರನೇ ಕಲಿತ್ರೆ ಅವ್ರ ಹತ್ರನೇ ಕಲಿಬೇಕಂತ ನನಗೆ ಒಂದು ಇಚ್ಛೆ ಒಳಗಡೆಯಿಂದ. ಸೊ ಹಾಗಾಗಿ ನಾನು ಮುಂದೆ ಅವ್ರ ಹತ್ರ ಕಲೀಲಿಕ್ಕೆ ಪ್ರಾರಂಭ ಮಾಡಿದೆ. ಸಂತೋಷ ಸಂತೋಷ. ಆದರೆ ಅಷ್ಟು ದೊಡ್ಡ ಗುರುಗಳು ಅಷ್ಟು ಸುಲಭವಾಗಿ ಯಾರು ತಗೊಳ್ತಿರ್ಲಿಲ್ಲ. ಅದಕ್ಕೆ ಅದೇ ಹಿಂದಿಂದು ನಂದು ಈ ಬ್ಯಾಕ್ಗ್ರೌಂಡ್ ಏನಿದೆಯಲ್ಲ ಇದೆಲ್ಲ ನನಗೆ ಹೆಲ್ಪ್ಫುಲ್ ಆಗಿತ್ತು. ನಾನು ಒಂದು ಮಟ್ಟಕ್ಕೆ ತಯಾರಿ ಇದ್ದೆ ನಾನು. ಸೊ ಅದಾದಮೇಲೆ ಅವ್ರ ಹತ್ರ ನನಗೆ ಶ್ರೀ ಅನಂತ್ ಹರಿಹರ್ ಅಂತ ನಮ್ಮ ಕರ್ನಾಟಕದಲ್ಲೇ ತುಂಬ ಇಸ್ ಅ ಫೇಮಸ್ ಆರ್ಗನೈಸರ್ ಆಗಿ ಸಂಗೀತ ಕ್ಷೇತ್ರದಲ್ಲೇ ಎಲ್ಲರಿಗೂ ಅವ್ರದ್ದು ಪರಿಚಯ ಇದೆ. ಅವರು ನಮಗೆ ಕೇವಲ ನಮ್ಮ LICನಲ್ಲಿದ್ದರು, ನಮ್ಮ ತಂದೆ ಪರಿಚಯ ಇದ್ದರು. ಸೊ ಅವ್ರಿಗೆ ನಾವು ಕೇಳ್ಕೊಂಡ್ವಿ, ನಮ್ಗೆ ಅವ್ರ ಹತ್ರ ಗುರುಗಳ ಹತ್ರ ಕಲಿಬೇಕಂತಿದೆ, ಕರ್ಕೊಂಡು ಹೋಗ್ತೀರಾ, ಇಂಟ್ರಡ್ಯೂಸ್ ಮಾಡ್ತೀರಾ ಅಂತ. ಸೊ ಅವ್ರಂದ್ರು, ನೀವು ಕರ್ಕೊಂಡು ನಾನು ಹೋಗ್ತೀನಿ, ಆದರೆ ಅಷ್ಟ ದೊಡ್ಡ ಗುರುಗಳ ಹತ್ರ ಕಲಿಬೇಕಂದ್ರೆ ನಿಮ್ಮಲ್ಲಿ ಅಷ್ಟು ಶ್ರದ್ಧೆ ಇರಬೇಕು. ಮತ್ತು ಅವರೆಲ್ಲ ಅವಾಗಿನ ಗುರುಗಳೆಲ್ಲ ಸ್ವಲ್ಪ ಅಂದರೆ ತಾಳ್ಮೆ ಎಷ್ಟಿದೆ ಅದನ್ನೆಲ್ಲ ನೋಡ್ತಿದ್ರಲ್ಲ. ಆಮೇಲೆ ಸೊ ಹಾಗಾಗಿ ಅವ್ರ ಹತ್ರ ತಗೊಂಡ್ರು ಅವ್ರು, ನನಗೆ ಇರಲಿ ನಾನು ಕಲಿಸ್ತೀನಿ ಅಂತಂದರು, ಅದು ಮಾಡಿದರು. ಬಟ್ ಆಮೇಲೆ ಆಲ್ಮೋಸ್ಟ್ ನನಗೆ 1 ವರ್ಷ ಸ್ವಲ್ಪ ಅಷ್ಟವ್ರು ಕಲಿಸ್ಲಿಲ್ಲ. ಆಮೇಲೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಮತ್ತೆ ಇವ್ರು ಅನಂತ್ ಹರಿಹರ್ ಹತ್ರ ಹೇಳಿದೆ, ಹೀಗೀಗೆ ಅವ್ರು ನನ್ ಕಲಿಸ್ತಾ ಇಲ್ಲ, ಯಾಕಂತ ಗೊತ್ತಿಲ್ಲ. ಯಾಕಂದ್ರೆ ನಾನು ಅವಾಗ ತುಂಬಾ ಸೌಮ್ಯ, ಕೇಳಕ್ಕೂ ಭಯ, ಮಾತಾಡಕ್ ಭಯ, ಕೇಳ್ತಿದ್ದೆ. ಆದ್ರೆ ಆ 1 ವರ್ಷ ಏನಿದೆಯಲ್ಲ ಕಲೀಲಿಕ್ಕೆ, ಅಂದ್ರೆ ಪಂಡಿತ್ ಗಣಪತಿ ಭಟ್ ಅವರು, ಪಂಡಿತ್ ಪರಮೇಶ್ವರ್ ಹೆಗಡೆ ಅವರು, ಪಂಡಿತ್ ಶ್ರೀಪಾದ್ ಹೆಗಡೆ ಅವರು, ಇವರೆಲ್ಲ ಅವಾಗ ಒಳ್ಳೆ ತಯಾರಿನಲ್ಲಿದ್ರು, ಕಲೀಲಿಕ್ಕೆ ಎಲ್ಲರೂ ಬರ್ತಿದ್ರು. ಸೊ ಹೀಗಾಗಿ ಎಲ್ಲಾರ್ದು ಕೇಳ್ತಿದ್ದೆ ನಾನು ಕುತ್ಕೊಂಡು. ಆಮೇಲೆ ಕಡೆಗೆ ಆಮೇಲೆ ಕೇಳಿದೆ ಯಾಕೆ ಇದು ಮಾಡ್ತಾ ಇಲ್ಲ ಅಂತ ಹೇಳಿ. ಆಮೇಲೆ ಅವ್ರು ಅಂದರು, ನೀವು ಹೆಣ್ಮಕ್ಳಿಗೆ ನಾನು ಒಂದಂದ್ರೆ ನಮ್ಮ ಪಿಚ್ಚದ್ದು ಇದು ಬರುತ್ತಲ್ಲ, ಕಲಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಅವ್ರದ್ದು ಅವಾಗ ವಯಸ್ಸು ಸುಮಾರು ಆಗಿತ್ತು ಅವ್ರಿಗೆ. ಸೊ ಅದಕ್ಕೆ ಇಷ್ಟೆಲ್ಲ ನಾನು ನಿಮ್ಮ ಮೇಲೆ ಕಲಿಸ್ತೇನೆ ಮಾಡ್ತೇನೆ, ಆದ್ರೆ ನೀವು ಮದ್ವೆ ಆಗ್ತೀರಾ, ಮಕ್ಕಳಾಯ್ತು ಅಂತ ಬಿಡ್ತೀರಾ ಆಮೇಲೆ, ಯಾಕಂದ್ರೆ ನನಗೆ ಅನುಭವ ಇದೆ. ಅದಕ್ಕೆ ಸ್ವಲ್ಪ ಅವರು ಹಿಂದೆ ಇಟ್ಟು ಹಾಕ್ತಾ ಇದ್ರು. ಆಮೇಲೆ ನಾನಂದೆ, ಇಲ್ಲ ನನಗೆ ನಾನು ಕಲಿತೀನಿ, ನಾನು ಮಾಡ್ತೀನಿ ಅಂತ ಹೇಳಿದ್ವ. ಆದ್ರೆ ಅವತ್ತಿಂದಾನೆ ಆಮೇಲೆ ಯುಗಾದಿ ದಿವಸ ಪ್ರಾರಂಭ ಮಾಡಿದ್ರು. ರಾಗ್ ಜೈಜಯವಂತಿಯಿಂದ ನನಗೆ ತುಂಬಾ ತುಂಬಾ ಸಂತೋಷ, ಒಂಥರ ಡ್ರೀಮ್ ಕಮ್ ಟ್ರೂ ಅನ್ನೋ ಲೆಕ್ಕದಲ್ಲಿ. ಹೌದು, ಎಷ್ಟು ಖುಷಿ ಅಂದ್ರೆ ನನಗೆ ತುಂಬಾ ಸಂತೋಷ ಅಂತವ್ರ ಹತ್ರ ನನ್ ಕಲಿಯೋದ್ ಭಾಗ್ಯ ಸಿಕ್ತಲ್ಲ ಅಂತ ಹೇಳಿ. ಖಂಡಿತ ಖಂಡಿತ. ಈಗ ಮತ್ತೊಂದು ಹಾಡನ್ನ ಕೇಳೋ ಭಾಗ್ಯ ನಮ್ದಾಗ್ಬೋದಾ?
ಅದನ್ನೇ ಹೇಳ್ತೀನಿ, ಪ್ರಾರಂಭ ಮಾಡಿದ್ದು ಹಾಗೆ ಆಗಲಿ ಮ್ಯಾಮ್. ಜಯತು ಜಯ ಮಾಲಾರಾಣಿ ಜಯತು ಜಯ ಮಾಲಾರಾಣಿ तू ही मन में माने विद्या सरस्वती विद्या सरस्वती वैकुंठ निशाने जयतु जय मालाराणी जयतु जय तू ही प्रगट तू ही गोपत तू ही प्रगट तू ही गोपत तू ही गोपत सरस्वती माता जयतु जय माला राणी जयतु जय मा ಬಹುಶಃ ನಿಮಗೂ ನೆನಪಾಯ್ತು ಅನ್ಕೊಳ್ತೀನಿ. ಇಲ್ಲಿ ಮ್ಯಾಮ್ ಹೇಗೆ ಈಗ ಹೇಳಿದ್ರಿ ನೀವು ಏನು ಗಂಗೂಬಾಯಿ ಹಾನಗಲ್ ಅವರ ಒಂದು ಕಾರ್ಯಕ್ರಮದಲ್ಲಿ, ಅಂದರೆ ಅವರು ಅತಿಥಿಗಳಾಗಿ ಬಂದಂಥ ಕಾರ್ಯಕ್ರಮದಲ್ಲಿ ನಾನು ಹಾಡಿದ್ದೆ ಅಂತ. ಬಹುಶಃ ಆ ಒಂದು ಟೈಮಲ್ಲಿ ನಿಮಗೆ ಅವರ ಪರಿಚಯ ಅಥವಾ ಅವರ ಒಂದು ಸಾಧನೆ ಅಥವಾ ಹೇಗಿತ್ತು ಅಂದರೆ ಅಂಥವ್ರ ಮುಂದೆ ಹಾಡುವಾಗ, ಅಂದರೆ ಆ ಒಂದು ಅವಕಾಶವನ್ನು ಹೇಗೆ ನೀವು ಸದುಪಯೋಗ ಪಡಿಸ್ಕೊಂಡ್ರಿ? ಆವಾಗ ಆ್ಯಕ್ಚುಲಿ ಆ ವಯಸ್ಸಲ್ಲಿ ನನಗೆ ಅವಾಗ ಚಿಕ್ಕವಳಿದ್ದಾಗ ಅಷ್ಟು ನನಗೆ ಗೊತ್ತಿರ್ಲಿಲ್ಲ, ದೊಡ್ಡ ಗಾಯಕರಂತ ಅಷ್ಟೇ ಗೊತ್ತಿದ್ ಬಿಟ್ರೆ ಭಯ ಅಂತ ಬರ್ಲಿಲ್ಲ. ಆಮೇಲೆ ಭಯ ಬರುತ್ತೆ, ಯಾವಾಗ್ಲೂ ಗೊತ್ತಾದ್ಮೇಲೆ ಭಯ ಬರುತ್ತೆ. ಎಷ್ಟು ಕಲಿತಾ ಹೋಗ್ತೀವಲ್ಲ ಅಷ್ಟು ಸ್ವಲ್ಪ ಭಯ ಹೆಚ್ಚಾಗತ್ತೆ. ಬಟ್ ಒಂದು ಸ್ಟೇಜಿಗೆ ಬರುತ್ತೆ, ಆಮೇಲೆ ಆ ಭಯ ಕಡಿಮೆ ಆಗ್ಬಿಡ್ತದೆ. ಬಟ್ ಅವ್ರ ಮುಂದೆ ಹಾಡೋದೇ ಒಂದು ತುಂಬಾ ಸಂತೋಷ. ಆದ್ರೆ ಅದೇ ಅನ್ನಿಸ್ತು ನನಗೆ, ಅಂದ್ರೆ ಟರ್ನಿಂಗ್ ಪಾಯಿಂಟ್ ಏನೋ, ನಾನು ಸಂಗೀತ ಕ್ಷೇತ್ರಕ್ಕೆ ಸೀರಿಯಸ್ ಆಗಿ ನಾನು ಈ ಕ್ಷೇತ್ರಕ್ಕೆ ಬರ್ಲಿಕ್ಕೆ ಒಂದು ಕಾರಣ ಆಯ್ತು ಅಂತ ನನಗನ್ನಿಸ್ತದೆ. ಖಂಡಿತ ಖಂಡಿತ ಮ್ಯಾಮ್, ಆಶೀರ್ವಾದ. ನಿಜ ನಿಜ. ಅದು ಇಲ್ಲ, ಯಾವುದೇ ಆಗಲಿಲ್ಲ, ಮನುಷ್ಯ ಬೆಳೆಯೋ ಆರಂಭದಲ್ಲಿ ತನಗೆ ಗೊತ್ತಿಲ್ಲದ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತಾನೆ, ಸರಿನೋ ತಪ್ಪು ಸುಮ್ಮನೆ ಮಾಡ್ತಾ ಹೋಗ್ತಾನೆ, ಯಾರೇ ಆಗಿರಲಿ. ಬಟ್ ಅದು ಯಾವಾಗ ಸರಿ ಅಂತ ಬನಿಸ್ತು ಅಂತಂದ್ರೆ ಅದು ಮನ್ನಣೆ ಸಿಗ್ತಾ 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 ಹೋಗುತ್ತೆ. ನೀವು ಹೇಳ್ದಂಗೆ ಭಯ ಹೆಚ್ಚಾಗ್ತಾ ಹೋಗುತ್ತೆ. ಬಟ್ ಅದನ್ನ ನಾವು ಸ್ವಲ್ಪ ಯೋಚನೆ ಮಾಡ್ತಾ ಜವಾಬ್ದಾರಿ ಆಗಿರುತ್ತೆ. ಮತ್ತೆ ನೀವು ಹೇಳ್ದಾಗೇನೆ ಅದು ಒಂದು ಪಕ್ವತೆ ಬಂದಾಗ ಬಂದ್ಮೇಲೆ ಅದು ಸರಸ್ವತಿ ಒಲಿತಾ ಹೋದಂಗೆ ಬಾಕಿದ ಭಯ ಕಡಿಮೆ ಆಗುತ್ತೆ. ನಿಜ ನಿಜ ಮ್ಯಾಮ್. ಹೇಗೆ ಈ ಒಂದು ವೇದಿಕೆ ಕಾರ್ಯಕ್ರಮಗಳನ್ನ ಸಾಕಷ್ಟು ತಾವು ನೀಡಿದ್ದೀರಿ. ಬಹುಶಃ 45 ವರ್ಷಗಳ ಒಂದು ಪಯಣ ಅಂತ ನಾವು ಸ್ವಲ್ಪ ಹಿಂಗೆ ಕಣ್ಣು ಹಾಯಿಸಿದ್ರೇನೆ ಎಷ್ಟು ವೇದಿಕೆಗಳಾಗಿರ್ಬೋದು ಅಂತ ಅನ್ಸುತ್ತೆ. ಸೊ ಹೇಳಿ ಮ್ಯಾಮ್, ಫಸ್ಟ್ ಇವತ್ತಿನ ದಿನಗಳಲ್ಲಿ ನಾವು ಸಂಗೀತವನ್ನು ಕಲಿಯೋದಕ್ಕಿರುವಂಥ ಆಸ್ಪದಗಳು ಸಾಕಷ್ಟಿದೆ. ಅಂದರೆ ನಿಮ್ಮ ದಿನಗಳಿಗೆ ನಾವು ಹೋಲಿಸಿ ನೋಡಿದಾಗ ಹೇಗಿತ್ತು ಕಲಿಕೆಯ ತಯಾರಿ ಅಥವಾ ವಿಧಾನ ನಿಮ್ಮದಾಗಿತ್ತು, ಬಟ್ ಈ ಒಂದು ಸವಲತ್ತುಗಳು ಅಂತ ಬೇಕಾಗುತ್ತಲ್ವಾ, ಅದರ ವಿಚಾರಕ್ಕೆ ಮಾತಾಡೋದಾಯ್ತು ಅಂದರೆ ಹೇಗೆ ಆ ಸವಲತ್ತುಗಳಿತ್ತು, ಹೇಗೆ ಕಲಿಕೆಗೆ ಅದು ಪೂರಕವಾಗಿತ್ತು? ಆವಾಗ ಕಲಿಕೆ ಅಂದರೆ ಗುರುಗಳಿಗೆ ಯಾವಾಗ ಸಮಯ ಸಿಗುತ್ತೋ ಆವಾಗ ನಾವು ಕಲಿತಾ ಇದ್ದೆ. ಇವಾಗ ನಾನು 4-5 ವರ್ಷ ಗುರುಗಳ ಹತ್ರ ಏನು ಹೋಗ್ತಾ ಇದ್ದೆ, ನಾನು ಸಂಜೆಗೆ 5 ಗಂಟೆದಿಂದ ರಾತ್ರಿ 10 ಗಂಟೆ ತನಕ ಅಲ್ಲೇ ಇರ್ತಾ ಇದ್ದೆ ನಾನು. ಅಂದರೆ ಅವ್ರು ಯಾವಾಗ ತಗೋತಾರೆ, ಯಾಕಂದ್ರೆ ಒಂದು 4-5 ಜನ ಶಿಷ್ಯಂದ್ರು ಬರ್ತಾ ಇದ್ರು. ಆಮೇಲೆ ಯೂಶಲಿ ನಮ್ಗೆ ಹೆಣ್ಮಕ್ಳಿಗೆ ಪಿಚ್ ಮೇಲಿದ್ದಾಗ್ತಿತ್ತಲ್ಲ, ಕೊನೆಗೆ ಹೇಳ್ಕೊಡ್ತಾ ಇದ್ರು. ಸೊ ಆದ್ರೆ ಅಷ್ಟರಲ್ಲಿ ನಮ್ಗೆ ಕೇಳಲಿಕ್ಕೆ ಎಷ್ಟು ಸಿಗ್ತಾ ಇತ್ತು, ಎಲ್ಲರದು ಕೇಳ್ತಿದ್ವಿ. ಈಗ ನಾವು ಕ್ಯಾಸೆಟ್, ಅವಾಗ್ಲೂ ಕ್ಯಾಸೆಟ್ ಇದು ಇದ್ದೇ ಇತ್ತು.
ಬಟ್ ರೆಕಾರ್ಡಿಂಗ್ ಮಾಡೋದು ಸೌಲಭ್ಯ ಅಷ್ಟೇ ಇರಲಿಲ್ಲ. ನಮ್ಮತ್ತೆ ಸೌಲಭ್ಯ ಇತ್ತು ಅವಾಗ, ಚಿಕ್ಕದೆಲ್ಲ ಬರ್ತಾ ಇತ್ತು. ಬಟ್ ನಮ್ಮ ಗುರುಗಳಂತಿದ್ರು ಅದನ್ನ ಯಾಕೆ ಮಷಿನ್ ಮುಂದೆ ಇಡ್ತಿ, ಇದ್ರೊಳಗೆ ಇಟ್ಕೋ, ಇಟ್ಕೊಂಡ್ ಕಲಿ, ಏನ್ ಮಾಡ್ತಿ ಅದನ್ನ ಅಂತಂತೆ, ಬಿಟ್ಬಿಡೋದಂತ ಅಂತ ಹೇಳ್ತಿದ್ರು. ಸೊ ಹಂಗಾಗಿ ನಮ್ಗೆ ಅದ್ ನಿಜವಾಗ್ಲೂ ಅದು ನಾವು ಮನಸ್ಸಲ್ಲಿ ಇಟ್ಕೊಳ್ತೀವಲ್ಲ, ಅದೇ ಅದು ಏನಂತೀವಿ ಡಿಕ್ಷನರಿ, ಅದ ಆ ಥರ ಮನಸ್ಸಲ್ಲಿ ಉಳಿದು ಬಿಡ್ತದೆ. ಯಾಕಂದ್ರೆ ಅದು 10 ಸತಿ ಕೇಳ್ತೀವಲ್ಲ, ಅದನ್ನ ಕೇಳಿದ್ದನ್ನ ನಾವು ಇಟ್ಕೋತೀವಿ, ಇದನ್ನ ನಾವು ಒಂದೇ ಸತಿ ಮಾಡ್ತೀವಿ, ಕಲಿತೇವಿ, ಮುಂದೆ ಹೋಗ್ಬಿಡ್ತೀವಿ. ಬಟ್ ಅದು ಹಾಗಲ್ಲ. ಬಟ್ ಕೇಳಲಿಕ್ಕೆ ಅವಕಾಶ ಇತ್ತು ಆವಾಗ್ಲೂ. ಆಮೇಲೆ ಧಾರವಾಡದಲ್ಲಿ ನಮಗೆ ವರ್ಷಕ್ಕೆ 2 ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ ಆಗ್ತಿತ್ತು. ಮಲ್ಲಿಕಾರ್ಜುನ್ ಮನ್ಸುಜ್ಜಿ ಅವರು ಇದನ್ನ ಅಲ್ಲಾದಿಯಾ ಖಾನ್ ಪುಣ್ಯತಿಥಿ ಮಾಡ್ತಿದ್ರು. ಆಮೇಲೆ ಬಾಲೆ ಖಾನ್ ಸರು, ರಹಮತ್ ಖಾನ್ ಪುಣ್ಯತಿಥಿ ಮಾಡ್ತಿದ್ರು. ಸೊ ಆವಾಗ 2 ಕಾರ್ಯಕ್ರಮದಲ್ಲಿ ಎಲ್ಲ ದೊಡ್ಡ ಗಾಯಕರು ಬರ್ತಿದ್ರು, ಹೋಲ್ ನೈಟ್ ಪ್ರೋಗ್ರಾಮು. ಸೊ ಅದನ್ನ ಕೇಳಲಿಕ್ಕೆ ನಮಗೆ ತುಂಬ ಇದು ಸಿಗ್ತಿತ್ತು. ಇವಾಗಿನವ್ರದ್ದು ಅದೇ ಅನಿಸ್ತದೆ. ಇವಾಗ ಅವ್ರ ಪಾಠಕ್ಕೆ ಬರ್ತಾರೆ, ಅವ್ರದ್ದಷ್ಟು ಪಾಠ ಆಯಿತು, ಮುಗೀತು. ಆಮೇಲೆ ಇವಾಗ ಟೈಮು ಎಲ್ಲರೂ ನಾವು ಇವಾಗ ಪರೀಕ್ಷೆ ಮಾಡಲ್ಲ, ಆಯ್ತಪ್ಪ ಕಲಿತಾರೆ ಅಂದ್ರೇ ನಮಗೆ ಖುಷಿ ಇವಾಗ. ಸೊ ಹಾಗಾಗಿ ಆ ಟೈಮಿಗೆ ಕಲಿತಾರೆ, 1 ಗಂಟೆ 2 ಗಂಟೆ ಆ ಥರ ಕಲಿತು ಹೋಗ್ಬಿಡ್ತಾರೆ. ಬಟ್ ಆವಾಗ ನಮ್ಗೆ ಅದು ಬಹಳ ಚೆನ್ನಾಗಿತ್ತು. ನಮ್ಗೆ ಅಷ್ಟು ಸಮಯನೂ ನಾವು ಕೊಡ್ತಿದ್ವಿ, ನಮಗೆ ಅದರಲ್ಲೇ ಇರ್ತಿದ್ವಿ. ಸಂಗೀತನೇ ಜೀವನ, ಅದು ದಿನದಲ್ಲಿ ಅದರಲ್ಲೇ ಹೆಚ್ಚು ಸಮಯ ತೆಗಿತಿದ್ವಿ. ಅದು ನನಗೆ ಡಿಫ್ರೆನ್ಸ್ ಅನ್ಸುತ್ತೆ ಇವಾಗಿನವ್ರದ್ದು ಅವಾಗಿಂದು. ನೋಡ್ಕೊಂಡಾಗ ಇವಾಗ ನಾವು ಸಮಯ ಅಂತ ನ್ಯಾಚುರಲಿ ಚೇಂಜ್ ಹೇಗಾಗತ್ತೋ ಅದ್ರ ಅಕಾರ್ಡಿಂಗ್ಲಿ ಹೋಗ್ಲೇಬೇಕಾಗತ್ತೆ. ನಿಜ. ಆಮೇಲೆ ಪೇರೆಂಟ್ಸ್ ಕೂಡ ಅಷ್ಟೇ ಅಲ್ವಾ ಮ್ಯಾಮ್? ಇವಾಗ ಎಷ್ಟು ಪೇರೆಂಟ್ಸ್ ಕೂಡ ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ ಅಂದರೆ ಈ ಮಕ್ಕಳಿಗೆ ಆಸಕ್ತಿಯಿಂದ ಕಲಿಸೋಣ ಅಂತ ಹೇಳಿ ಅವ್ರಿಗೆ ಎಷ್ಟೇ ಒಂದು ಬ್ಯುಸಿ ಇದ್ರೂ ಕೂಡ ಆ ಒಂದು ಸ್ಕೆಡ್ಯೂಲಲ್ಲಿ ಅವ್ರು ಟೈಮ್ ಮಾಡಿಕೊಂಡು ಮಕ್ಕಳಿಗಂತಾನೆ ಕಲಿಸೋದಕ್ಕೆ ಗೊತ್ತಲ್ವಾ, ಸಿಟಿಗಳಲ್ಲಿ ಹೇಗಿರುತ್ತೆ ಅಂದರೆ ಕಲಿಸ್ತೀವಿ ಅನ್ನೋ ನಿರ್ಧಾರ ಒಂದು ಕಡೆ ಆದರೆ ಕರ್ಕೊಂಡು ಹೋಗಬೇಕು ಮತ್ತು ಕರ್ಕೊಂಡು ಬರಬೇಕು, ಟೈಮ್ ಮ್ಯಾನೇಜ್ಮೆಂಟ್ ತುಂಬಾನೇ ಕಷ್ಟ ಇದೆ. ಇವಾಗ ನಮಗೆ ಅದು ಒಳ್ಳೇದಿತ್ತು. ಧಾರವಾಡ ಚಿಕ್ಕ ಊರಿತ್ತು, ದೂರ ನಡ್ಕೊಂಡು ಹೋಗ್ತಿದ್ವಿ, ಆದ್ರೂ ಅಷ್ಟು ಇದನ್ನಿಸ್ತಿರ್ಲಿಲ್ಲ, ಫೋಕಸ್ಡ್ ಆಗಿ ಅದು ಮಾಡ್ಲಿಕ್ಕಲ್ಲ ಒಂದು ವಾತಾವರಣ. ಇವಾಗ ವಾತಾವರಣ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಅವಾಗ ಅಲ್ಲಿ ವಾತಾವರಣನೇ ಹಂಗಿತ್ತು, ಸಂಗೀತ ಸಾಹಿತ್ಯ ನಮಗೆ ಇವಾಗ ಮಾಡ್ಕೋಬೇಕಾಗತ್ತೆ ಖಂಡಿತವಾಗ್ಲೂ. ಆದ್ರೆ ಮಾಡ್ತಾರೆ ಇವಾಗಿನ ಯುವ ಪೀಳಿಗೆ ತುಂಬಾ ಶ್ರದ್ಧೆಯಿಂದ. ಈಗ ನನ್ನ ಹತ್ರ ಪಾಠಕ್ಕೆ ಬರ್ತಾರೆ, ಎಲ್ಲೆಲ್ಲಿಂದ ದೂರದಿಂದ ಬರ್ತಾರೆ, ಆದ್ರೆ ಎಷ್ಟು ಉತ್ಸಾಹದಿಂದ ಬರ್ತಾರೆ, ಮಾಡ್ತಾರೆ. ಅದು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡುವಂಥದ್ದು. ಆಮೇಲೆ ಇವಾಗ ಕರಿಯರ್ ಬೇರೆ, ಇದು ಬರೀ ಸಂಗೀತದಲ್ಲಿ ಅಷ್ಟೇ ಇದು ಮಾಡೋದು ಕಷ್ಟ ಇದೆ. ಕಷ್ಟ ಅಂದ್ರೆ ನಾನು ಒಂದ್ ಕಡೆ ಮಾಡ್ಲೂಬಹುದು. ಇವಾಗ ನೀವು ಬರೀ ಪರ್ಫಾರ್ಮೆನ್ಸ್ ಅಂತಂತಂದ್ರೆ ಕಷ್ಟ ಇದೆ ಸಿಗೋದು. ಬಟ್ ಸೈಮಲ್ಟೇನಿಯಸ್ಲಿ ನೀವು ಟೀಚಿಂಗ್ ಕಡೆ ಮಾಡಿದ್ರೆ ಇವಾಗ್ಲೂ ತುಂಬಾ ಒಳ್ಳೆ ಫೀಲ್ಡ್ ಇದೆ, ಇದು ಒಂದು ಕ್ಷೇತ್ರ ಚೆನ್ನಾಗಿದೆ. ಮತ್ತೆ ಯಾಕಂದ್ರೆ ಇವಾಗ ನಾವು ಬೆಂಗಳೂರಲ್ಲೇ ನೋಡ್ತೀವಿ, ಪೇರೆಂಟ್ಸ್ ತುಂಬಾ ಇಂಟ್ರೆಸ್ಟ್ ಇಂದ ಮಕ್ಕಳಿಗೆ ಕಲಿಸ್ತಾರೆ, ಯಾವ್ದಾದ್ರು ಒಂದು ವಿದ್ಯೆಗೆ ಹಾಕ್ತಾರೆ. ಹಾಗಾಗಿ ಅದ್ರಲ್ಲೇನು ಮಾಡ್ಕೋಬಹುದು. ಆದ್ರೆ ಅದು ಇವಾಗ ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಇಟ್ಕೊಂಡು ಇವಾಗ ಮಾಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಆಕ್ಚುಲಿ ಗ್ರೇಟ್, ಉತ್ತಮ ಬೆಳವಣಿಗೆ, ಅದು ಹೇಳಬೇಕು, ಉತ್ತಮ ಬೆಳವಣಿಗೆ ಇದೆ. ನಿಜ ಮ್ಯಾಮ್. ಹೇಗೆ ಇದು ಈ ಒಂದು ಹಂತದಲ್ಲಿ ನಿಮ್ಮ ಪಯಣ ನೀವು ಸಾಗಿಸ್ತಾ ಮುಂದೆ ನಡೀತಾ ಬರ್ತಾ ಹೋಗ್ತೀರಿ? ನೀವು ಹೇಳಿದಾಗೇ ಆರಂಭದಲ್ಲೇ ನೀವು ಗುರುಗಳಿಂದ ಒಪ್ಪಿಗೆಯನ್ನು ತಗೊಂಡು ಅಲ್ಲಿ ಒಂದು ರುಜುವನ್ನು ಹಾಕಿ ಒಳಗೋದಂಥವ್ರು ನೀವು. ನಂತರ ನಮಗೆ ಮುಖ್ಯ ದೇವರುಗಳಾಗುವಂಥದ್ದು ನಮ್ಮ ಪ್ರೇಕ್ಷಕರು, ಯಾವ ಒಬ್ಬ ಕಲಾವಿದರಿಗಾಗಲಿ ಅಲ್ಲಿ ಫೇಸ್ ಮಾಡೋದಿದೆಯಲ್ವಾ, ಅದು ಬಹುಶಃ ನಾನು ಅನ್ಕೊಳ್ತೀನಿ ಪ್ರತಿಯೊಬ್ಬ ಕಲಾವಿದರಿಗೂ ಅಲ್ಲಿ ಗೆದ್ರು ಅಂದ್ರೆ ಎಲ್ಲ ಕಡೆಯೂ ಗೆದ್ರು ಅಂತಾನೆ ಲೆಕ್ಕ ಹೇಳ್ಬೋದು. ಬಹುಶಃ ಗುರುಗಳಾದ್ರೂ ತಪ್ಪಿದ್ರಲ್ಲಿ ಇದು ತಪ್ಪಿದೆ ಸರಿ ಮಾಡ್ಕೊಂತ ಹೇಳ್ತಾರೆ, ಆದ್ರೆ ಪ್ರೇಕ್ಷಕರ ಮುಂದೆ ಇದೆಯಲ್ವಾ, ಅದು ನಮ್ ಜವಾಬ್ದಾರಿ. ಅಲ್ಲಿ ಕೂತ್ಕೊಂಡ್ಮೇಲೆ ನನ್ ಜವಾಬ್ದಾರಿ ಅದು ಅಷ್ಟೇ ಆಗಿರುತ್ತೆ. ಗುರುಗಳದ್ದು ಇದನ್ನ ಉಳಿಸ್ಬೇಕು ನಾವು. ಅಲ್ಲಿ ಸಾಕಷ್ಟಿರುತ್ತೆ ಅಲ್ಲಿ. ಇವಾಗ ರಾಜಗುರು ಶಿಷ್ಯ ಅಂತಂದ್ರೇನೆ ಒಂದು ಜನ ಎಕ್ಸ್ಪೆಕ್ಟೇಷನ್ ಅಲ್ಲಿ ಕೂತ್ಕೊಂಡಿರ್ತಾರೆ. ಅವ್ರ ಗಾಯಕಿನೇ ಇರ್ಲಿ ಅಥವಾ ಅವ್ರ ಶಿಕ್ಕಳೆ ಕಲ್ತಿದ್ದಾರೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಅದ್ರ ತಕ್ಕಂಗೆ ನಾವು ಕೊಡ್ಬೇಕಾಗತ್ತೆ. ಅದು ದೊಡ್ಡ ಜವಾಬ್ದಾರಿ. ಎಷ್ಟು ನಾಜೂಕಿರುತ್ತೆ ಮ್ಯಾಮ್ ಅದು. ಯಾಕೆಂದ್ರೆ ಅದು ಹೇಗಿರುತ್ತೆ ಅಂದ್ರೆ ಒಂದು ಪೀಕಲ್ಲಿ ನಾವು ಕೂರಿಸ್ಬಿಟ್ಟಿರ್ತಾರೆ. ಅದು ನೀವು ಹೇಳಿದಾಗೇನೆ ಇಂಥವರ ವಿದ್ಯಾರ್ಥಿಗಳು ಅವ್ರ ಅಡಿಯಲ್ಲಿ ಕಲ್ತವರು ಇವ್ರು ಈ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರೆ ಅನ್ನೋದಾಯ್ತು ಆಯ್ತು ಅನ್ನೋದೆಲ್ಲ ಒಂದು ಕಡೆ ಆದ್ರೆ ಆ ಒಂದು ವಿದ್ಯೆನ ಹಾಗೆ ಪ್ರಸ್ತುತಪಡಿಸುವಂಥದ್ದು ಮತ್ತು
ಅದು ಎಲ್ಲ ಒಂದು ಪ್ರಕಾರ ಏನೇನಿದೆ ಅಲ್ವಾ ಅದಕ್ಕೆ ಹಾಗೆ ಏನೂ ತೊಂದರೆ ಆಗದಂತೆ ಅಷ್ಟೇ ಅಚ್ಚುಕಟ್ಟಾಗಿ ನಾವು ಅದನ್ನ ತಿಳಿಸುವಂಥದ್ದು. ಹೌದು. ಬಟ್ ಎಷ್ಟು ನಾಜೂಕಾಗಿರುತ್ತೆ ಅಲ್ವಾ, ಸೊ ಅದನ್ನ ನಿಭಾಯಿಸುವಂಥದ್ದು ಹೇಗೆ ಸಾಧ್ಯವಾಯ್ತು? ತುಂಬಾ ಜವಾಬ್ದಾರಿ ಇದೆ ಇದು ನನಗೆ. ನಾನು ಒಂದು 21 ವರ್ಷದವಳಿದ್ದೆ ನಾನು ಅವಾಗ. 21 ವರ್ಷ ಅಂದ್ರೆ MA ಮ್ಯೂಸಿಕ್ ನಾನು ಮಾಡ್ತಾ ಇದ್ದೆ ಅವಾಗ. ಅಲ್ಲಿನೂ ನನಗೆ ತುಂಬ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಒಳ್ಳೊಳ್ಳೆ ನನಗೆ ಗುರುಗಳು ಸಿಕ್ಕರು. ಪಂಡಿತ್ ಸಂಗಮೇಶ್ವರ್ ಗುರು ಸರ್, ಆಮೇಲೆ ಪಂಡಿತ್ ಪಂಚಾಕ್ಷರಿ ಮತ್ತಿಗಟ್ಟಿ ಸರ್. ಸೊ ಅಲ್ಲಿ ನನಗೆ ಜೈಪುರ್ ಗಾಯಕಿನೂ ಕಲೀಲಿಕ್ಕೆ ಸಿಕ್ತು. ಸೊ ಅವರು ಒಂದು ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮ ಇಷ್ಟು ಚೆನ್ನಾಗಾಗಿತ್ತು, ಅವ್ರಿಗೆ ಭಾಳ ಇಷ್ಟ ಆಗಿಬಿಡ್ತು. ಆಮೇಲೆ ಅಂದರು, ಪೂರ್ಣಿಮಾ ನಿಂಗೆ ಈ ಸತಿ ಅಲ್ಲದಿಯಾ ಖಾನ್ ಪುಣ್ಯತಿಥಿನಲ್ಲಿ ಕೊಡಿಸ್ತೇನಂತ. ಅದೇ ನೀವು ಹೇಳ್ದಂಗೆ ಅವಾಗ ಅಷ್ಟು ದೊಡ್ಡ ಕಾರ್ಯಕ್ರಮ ಇದೆಲ್ಲ ಗೊತ್ತಿಲ್ಲ. ಒಟ್ಟು ಅಂದರೆ ಕಾರ್ಯಕ್ರಮ ದೊಡ್ಡದಿದೆ ಅಂತ ಗೊತ್ತಿದೆ. ಅವ್ರು ಅಷ್ಟು ಹೇಳಿದ ಕೂಡಲೇ ಹೂ ಆಯ್ತು ಅಂತಂತ ಹೇಳಿಬಿಟ್ಟೆ. ಆಮೇಲೆ ಗುರುಗಳ ಹತ್ರ ಕೇಳಿದ ಮೇಲೆ ಇನ್ನೂ ಒಂದೇ ವಾರ ಇತ್ತು ಕಾರ್ಯಕ್ರಮಕ್ಕೆ ಮುಂಚೆ. ಅದಕ್ಕೆ ಗುರುಗಳ ಹತ್ರ ಹೇಳಿದೆ, ಹಿಂಗೆ ಮತ್ತಿಗಟ್ಟಿ ಸರ್ ಹೇಳಿದರು. ಅದಕ್ಕೆ ಅವ್ರಿಗೆ ನೀನೇನು ಹೋಗಿ ಹಾಡ್ತಿ. ಅವರು ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ಜಿ ಅವರಿಗೆ ಅಣ್ಣ ಅಂತ ಕರೀತಾ ಇದ್ರು. ದೊಡ್ಡ ಕಾರ್ಯಕ್ರಮ ಅದ, ನೀನೇನು ಹೋಗಿ ಅಲ್ಲಿ ಹಾಡಕ್ಕೆ ನೀ ಹೆಂಗೆ ಒಪ್ಕೊಂಡಿ ಅಂತ ಹೇಳಿ. ನಾನಂದ್ರೆ ನಂಗೆ ಗೊತ್ತಿಲ್ಲ, ಅವರು ಹೇಳಿದ್ರು ಸಿಕ್ತಲ್ಲ ಕಾರ್ಯಕ್ರಮ, ಅದೇ ಒಂದು ಖುಷಿ, ಅವಕಾಶ ಸಿಕ್ತಲ್ಲ ಅಂತ ಹೇಳಿ. ಆಮೇಲೆ ಅವ್ರು ಅದೇ ಅಂದರು, ಅಣ್ಣನ ಮುಂದೆ ಹಾಡಲಿಕ್ಕೆ ದೊಡ್ಡವರೆಲ್ಲ ಕೂತಿರ್ತಾರೆ, ನೀನು ಹೆಂಗೆ ಹಾಡಕ್ಕೆ ನೀನು, ದೊಡ್ಡ ಜವಾಬ್ದಾರಿ ಅದ ಇದು. ಆಮೇಲೆ ನನ್ನ ಹತ್ರ ಕಲೀಲಿಕ್ಕತ್ತೆ ಅಂದ್ಕೊಳ್ಳೆ ಅವರಿಗೆ ನಾನು ಅದು ಮರ್ಯಾದೆ ಉಳಿಸಿ. ಆಮೇಲೆ ಕಡೆಗಿನ್ನು ಒಪ್ಕೊಂಡು ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಆಗ್ತಾ ಇದೆ. ಆಯಿತು ಹಾಡು, ಧೈರ್ಯದಿಂದ ಹಾಡು. ಅವ್ರದ್ದು ಒಂದೇ ಅದು ಹೇಳಿದ್ದು, ಅದೇ ನನಗೆ ನೆನ್ಪುಳಿದು. ಒಮ್ಮೆ ನೀನಲ್ಲಿ ಕೂತ್ಕೊಂಡ್ಮೇಲೆ ನಾನು ದೊಡ್ಡ ಗಾಯಕಿ ಅಂದರೆ ಯಾರೇ ಕೂತಿರ್ಲಿ, ಆ ಸ್ಥಳದಲ್ಲಿ ನೀ ಕೂತ್ಕೊಂಡ್ಮೇಲೆ ನಾನು ದೊಡ್ಡ ಗಾಯಕಿ, ನಾನು ಚೆನ್ನಾಗಿ ಹಾಡ್ತೇನೆ, ಹೆದರುವಂಗಿಲ್ಲ. ಆ ಒಂದು ಇದನ್ನೇನಿದೆ ಅದು ನಿಜವಾಗ್ಲೂ ನನ್ನ ಜೀವನದಲ್ಲಿ ಬಹಳ ಒಂದು ಉಪಯೋಗಕ್ಕೆ ಒಂದು ಒಳ್ಳೆ ಮಾತು ಅದು ನಮಗೆ. ಆಮೇಲೆ ಅಲ್ಲಿ ಕೂತ್ಕೊಂಡೆ, ಚೆನ್ನಾಗಿ ಧೈರ್ಯದಿಂದ ಜೋಗ್ ಮತ್ತೆ ಬಹಾರ್ ಹಾಡಿದೆ, ಬಹಳ ಚೆನ್ನಾಗಿದ್ದಾಯ್ತು. ಆಮೇಲೆ ಗುರುಗಳು ಬರಲ್ಲ ಅಂತ ಕೇಳಿದ್ರು. ನಾನಂದೆ ನನಗೆ ಭಯ ಆಗುತ್ತೆ ನೀವು ಬಂದ್ರೆ ಅಂತ. ಆಮೇಲೆ ಆದರೆ ಅವರಿಗೆ ಉತ್ಸುಕತೆ ಇತ್ತು. ಅವರು ನಮ್ಮ ಕಲಾಭವನ ಧಾರವಾಡದಲ್ಲಿ ಹಿಂದ್ಗಡೆ ಕೂತ್ಕೊಂಡಿದ್ರಂತ ಅವರು. ಆಮೇಲೆ ಮುಂದೆ ನಾನು ಹಾಡಿದೆ. ಆಮೇಲೆ ಮನ್ಸೂರ್ಜಿ ಅವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದೆ. ಆಮೇಲೆ ಹಿಂದ್ಗಡೆ ಬಂದು, ಅಣ್ಣ ಇದು ನಂದು, ಇದು ಶಿಷ್ಯಳಿದು ಅಂತ. ಎಷ್ಟು ಖುಷಿ ಅನ್ನಿಸ್ತು, ಕಣ್ಣಲ್ಲೂ ನೀರು ಬಂದ್ಬಿಡ್ತು ನನಗೆ. ಇಷ್ಟು ದೊಡ್ಡದು ಕಾರ್ಯಕ್ರಮ ಚೆನ್ನಾಗಿ ಹಾಡ್ದೆ ಅಲ್ಲ ಅದೇ. ಆಮೇಲೆ ಏನು ಭಯ ಆಗಲಿಲ್ಲ ನನಗಂದ್ರೆ ಅವ್ರ ಮಾತುಗಳು ಇದು ಎಷ್ಟು ಧೈರ್ಯ ಕೊಡುತ್ತೆ, ಅದು ಮಾತ್ರ ಇದೆ. ಯಾವುದೇ ಆ ಸ್ಟೇಜಲ್ಲಿ ಕೂತ್ಕೊಂಡ್ಮೇಲೆ ಅವ್ರು ಕೂತಿದ್ದಾರೆ ಇವ್ರು ಕೂತಿದ್ದಾರೆ ಅಂತ ಭಯ ಪಟ್ಟರೆ ಆಮೇಲೆ ನೀವು ಗುಡ್ ಪರ್ಫಾರ್ಮರ್ಸ್ ಆಗಲ್ಲ. ಅಲ್ಲಿ ಕೂತ್ಕೊಂಡ್ಮೇಲೆ ನೀವು ಅಷ್ಟು ದಿವಸದ ಸಾಧನೆ ಇರುತ್ತಲ್ಲ, ಖಂಡಿತವಾಗಿಯೂ ನೀವು ಚೆನ್ನಾಗಿ ಹಾಡೇ ಹಾಡ್ತೀರ. ಆಮೇಲೆ ಅಷ್ಟು ಇದ್ದಲ್ಲೇ ನಿಮ್ಗೆ ಅದು ಕೊಟ್ಟಿರ್ತಾರೆ ಕಾರ್ಯಕ್ರಮ. ಸೊ ನೀವು ಅಲ್ಲಿ ಕೂತ್ಕೊಂಡ್ಮೇಲೆ ನಿಮ್ಗೆ ಏನು ಬರುತ್ತೋ ಅದನ್ನ ಚೆನ್ನಾಗಿ ಪ್ರಸ್ತುತಿ ಮಾಡೋದು. ಅವಕಾಶ ಸಿಗೋದೇ ಬಹಳ ಕಷ್ಟ. ಅವಕಾಶ ಸಿಕ್ಕಿದ ಮೇಲೆ ನೀವೇನು ಅದನ್ನು ಅಪಾರ್ಚುನಿಟಿ ನೀವು ತಗೊಳ್ತಿರಲ್ಲ, ಚೆನ್ನಾಗಿ ಮಾಡ್ತಿರಲ್ಲ, ಅದರದಿಂದನೇ ನೀವು ಮುಂದೆ ಹೋಗೋದು. ನನ್ನ ಜೀವನದಲ್ಲಿ ಅಂತೂ ಅದೇ ಆಗಿದೆ. ಯಾವ್ಯಾವ ಅವಕಾಶ ನನಗೆ ಸಿಗ್ತಾ ಬಂದಿದೆ ಅದನ್ನು ನಾನು ಉಪಯೋಗ ಮಾಡಿಕೊಂಡು ನನ್ನ ಒಂದು ಕೆಪಾಬಿಲಿಟಿಯಿಂದ ನಾನು ಮೇಲೆ ಹೋದವಳು. ಇಲ್ಲ, ನೀವು ಹೇಳಿದ್ದು ಬಹುಶಃ ಪ್ರತಿಯೊಬ್ಬ ಕಲಾವಿದರಿಗೂ ಈ ಮಾತು ಅನ್ವಯ ಆಗುತ್ತೆ. ಅವ್ರು ಗಾಯಕರಿರಬಹುದು ಅಥವಾ ನೃತ್ಯ ಯಾವುದೇ ಕ್ಷೇತ್ರ ಯಾವುದಾದ್ರೂ ಸರಿನೇ. ನಾವು ಸ್ಟೇಜ್, ನಮ್ಮ ಒಂದು ಸ್ಥಾನ, ಹೆಜ್ಜೆ ನಿಂತ್ಕೊಳ್ಳೋ ಅಥವಾ ಕೂತ್ಕೊಳ್ಳೋ ಜಾಗಕ್ಕೆ ತಲುಪುವವರೆಗೂ ಕೂಡ ನಾವು ಒಬ್ಬ ವ್ಯಕ್ತಿಯೇ ಆಗಿರ್ತೀವಿ. ಕೂತ ತಕ್ಷಣ ಒಬ್ಬ ಕಲಾವಿದ ಅಂತ ಕರೆಸ್ಕೊಳ್ತೀವಿ. ಬಹುಶಃ ನೀವು ಹೇಳ್ದಂಗೆ ನಾವು ಅವ್ರು ಕೂತಿದ್ದಾರೆ, ನಾವು ಹೇಗೆ ಪರ್ಫಾರ್ಮ್ ಮಾಡ್ತೀವೋ ಏನೋ, ನಾವು ಅದಕ್ಕೆ ನ್ಯಾಯ ಒದಗಿಸ್ತೀವೋ ಇಲ್ವೋ, ಅಥವಾ ಹೀಗೆ ಮಾಡಿದ್ರೆ ಹೇಗೆ, ಅದು ಸಿಗದಿದ್ರೆ ಹೇಗೆ, ಇನ್ನೊಂದಾದ್ರೆ ಅಂದ್ರೆ ಈ ಆಲೋಚನೆಗಳು ನಮ್ಮನ್ನ ತಪ್ಪು ಮಾಡೋದಕ್ಕೆ ಅಣಿ ಮಾಡುತ್ತೆ. ಬಹುಶಃ ಕಲಾವಿದ ಅನ್ನುವಂಥ ಒಂದು ಕವಚವನ್ನು ನಾವು ಹಾಕೊಂಡು ಕೂತ್ಕೊಂಡಾಗ ಯಾರೂ ಕಾಣಿಸ್ಕೂಡ್ದು ಅಂತ ಅನ್ನೋ ಮಾತು ಬಹಳ ತೂಕವಾಗಿದೆ ಅಂತ ಹೇಳ್ಬೋದು. ಅದು ಸಂಗೀತದಲ್ಲಿ ಆ ಸರಸ್ವತಿನ ನಾವು ಅಂದ್ರೆ ಮನೆಯಲ್ಲಿ ಅಷ್ಟು ಸಾಧನೆ ನೀವು ಮಾಡಿರ್ಬೇಕು. ನೀವು ಅಷ್ಟು ಸಾಧನೆ ಮಾಡಿದಾಗ ಅಲ್ಲಿ ಕೂತ್ಕೊಂಡಾಗ ಆ ಸೂರದಲ್ಲಿ ಏನು ಇದಾಗ್ತೇವೆ, ಲೀನ ಆಗಬೇಕು. ಷಡ್ಜದಲ್ಲಿ ಲೀನ ಆದರೆ ಅವಾಗ ತನಗೆ ತಾನೇ ನಾವು ಜನರನ್ನ ಒಳಗೆ ತಗೊಳ್ತಾ ಹೋಗ್ತೇವೆ. ಯಾವಾಗ ಭಗವಂತ ಸರಸ್ವತಿ ಇರಲಿ, ಈಶ್ವರ ಇರಲಿ, ನಾವು ಒಳಗಡೆ ಅದನ್ನ ಮೊದಲು ಕ್ರಿಯೇಟ್ ಮಾಡ್ಕೋಬೇಕು ಅದನ್ನ ಸ್ವರದಿಂದ. ಅವಾಗ ತಾನಾಗಿನೇ ಜನರು ಅದರಿಂದ ಶಾಸ್ತ್ರೀಯ ಸಂಗೀತಕ್ಕೆ ಇದು ಇದ್ದೇ ಇದೆ. ಶಾಸ್ತ್ರೀಯ ಸಂಗೀತ ಎಲ್ಲ ಸಂಗೀತಕ್ಕೂ ಇದ್ದೇ ಇದೆ. ಆ ಸ್ವರ
ಹಚ್ಚೋದೇನಿದೆಯಲ್ಲ ಅದು ಬಹಳ ಮಹತ್ವ. ಷಡ್ಜ ಸ್ವರ. ಬಟ್ ನೀವು ಹೇಳ್ತೀರಾ ಆ ವೇದಿಕೆಯಲ್ಲಿ ನೀವು ಆ ಟೈಮಲ್ಲಿ ಪರ್ಫಾರ್ಮ್ ಮಾಡಿದಂಥದ್ದು ಈಗ ಏನಾದರೂ ಮೆಲ್ಕ್ ಹಾಕ್ಬೋದಾ ಮ್ಯಾಮ್? ಸಾಧ್ಯವಾಗಬಹುದಾ? ಇದು ರಾಗ್ ಬಹಾರ್ದಲ್ಲಿ ಒಂದು ತರಾನ ಇದೆ. ಓಕೆ. ಅದು ತುಂಬ ಕ್ಲಿಷ್ಟ ತರಾನ ಅದು, ಆದರೆ ತುಂಬ ಸುಂದರವಾಗಿರೋದು ಮತ್ತು ನಂಗೆ ತುಂಬ ಇಷ್ಟ ಆಗಿತ್ತು ಅದನ್ನು. ಸೊ ಅದನ್ನು ಆಮೇಲೆ ಹಾಡು ಅಂದಿದ್ರು ಗುರುಗಳು, ಸೊ ಅದನ್ನ ಹಾಡಿದೆ. ಸಾಮಾ ಪ ಗ ಗಮ ರೇ ಸ ಗಮ ನೇ ದ ನಿ ಸ ನಿ ಪ ನಿ ನಿ ಪ ಮ ಪ ಗಮ ನೇ ದ ಧ ನಿ ಸ ನಿ ಸ ರೇ ಸ ಗ ಗ ಮ ರೇ ಸ ನಿ ದ ನಿ ಸ ನಿ ಪ ನಿ ನಿ ಪ ಮ ಪ ಗ ಗ ಗ ಮ ರೇ ಗಮ ನೇ ದ ದ ನಿ ಸ ಉದತನ ದಿರ್ತನ ದಿಯನ ರೇ ಉದತನ ದಿರ್ತನ ದಿಯನ ರೇ ಉದತನ ದಿರ್ತನ ದಿಯನ ರೇ ದೀಂ ತಾನು ಧೀಂ ತನನ ಧಿರನ ದೀಂ ತಾನು ಧೀಂ ತನನ ಧಿರನ ದೀಂ ತಾನು ಧೀಂ ತನನ ಧಿರನ ಧೀಂ ಧೀಂ ತನನ ಧಿರನ ತಾನು ಧೀಂ ಧೀಂ ತನನನ್ ದ್ರೇನ ದ್ರೇನ ದಿರ್ ದಿರ್ ತನನನ ಧೇರೇನ ದ್ರೇನ ದಿರ್ನ ತದಾನಿ ತನ ತುಮ್ ದಿರ್ ತದರೆ ತನೆ ತದಾನಿ ಉದತನ ದಿರ್ತನ ದಿಯನ ರೇ ಉದತನ ದಿರ್ತನ ದಿಯನ ರೇ ಉದತನಂ ಯಲಲಿ ಯಲಲಿ ಯಲಲೋಂ ಯಲಲೋಂ ಯಲಿ ಯಲಾ ಯಲಾ ಯಲಾಲೆ ಯಲಲಲಲಾಲೆ ಉದನೆ ತತ್ತದ್ರೆ ನದಿಂ ತನನನ ದೆರೆನ ನಾದೆರೆ ದೆರೆ ತೋಂ ದಿರೆ 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 ದಿತ್ತಾಂ ತೋ ದಿರೆ ದಿರೆ ತಾರೆ ದನಿ ತದಾನಿ ಉದತನ ದಿರ್ತನ ದಿಯನ ರೇ ಉದತನ ದಿರ್ತನ ದಿಯನ ಉದತನ ದಿರ್ತನ ದಿಯನ ರೇ ರೇ. ನಿಜ ಮ್ಯಾಮ್, ನೀವು ಹೇಳಿದ್ರಿ ಅಲ್ಲ, ಕಲಾವಿದಂತ ಕರೆಸ್ಕೊಂಡ್ಮೇಲೆ ನಾವು ಪ್ರೇಕ್ಷಕರನ್ನ ನಿಧಾನಕ್ಕೊಳಗಡೆ ಆಹ್ವಾನ ಮಾಡ್ಕೊಳ್ಬೇಕು ಅವರನ್ನ ಅಂತ. ಖಂಡಿತವಾಗ್ಲೂ ಈ ಒಂದು ಈಗ ಹಾಡಿದ್ರಿ ಅಲ್ವಾ, ಇದು ಹೇಗೆ ಭಾಸ ಆಗ್ತಿತ್ತು ನನಗೆ ಅಂದ್ರೆ, ಅವಾಗಂತೂ ಇಷ್ಟು ಅಗ್ರೆಸಿವ್ ಅಂದ್ರೆ ಆ ಏಜು ಹಾಗಿತ್ತು, 21 ವರ್ಷ. ಆಮೇಲೆ ವೇದಿಕೆನೂ ಹಾಗೆ ಅಲ್ವಾ, ಅದು ವೇದಿಕೆ ಎಲ್ಲಾರ ಮುಂದೆ ಹಾಡ್ಬೇಕಲ್ಲ, ಚಾಲೆಂಜಿಂಗ್ ಸ್ವಭಾವ ಬಂದ್ಬಿಡ್ತಾ ಇತ್ತು. ಅದಕ್ಕೆ ಗುರುಗಳು ಒಂದೇ ಮಾತು ಹೇಳ್ತಿದ್ರು, ಅಂದ್ರೆ ನಾನು ನೋಡ್ಲಿಕ್ಕೆ ತುಂಬಾ ಸೌಮ್ಯ ಇದ್ದೆ, ಆಮೇಲೆ ಸಣ್ಣ ಇದ್ದೆ, ಇವಳು ಅಲ್ಲಿ ಕೂತ್ಕೊಂಡ್ಬಿಟ್ಲ ಅಂದ್ರೆ ಹೆಂಗ ಅಂದ್ರೆ ಬೇರೆನೇ ಆಗ್ಬಿಡ್ತಾಳೆ ಇವಳು, ಅಂದ್ರೆ ಜೋರ್ ಅಗ್ರೆಸಿವ್ನೆಸ್ ಬಂದ್ಬಿಡ್ತದೆ ಅದು, ಹಂಗೆ ಹಾಡ್ತಾಳೆ ಅಂತ ಹೇಳಿ ಭಾಳ ಖುಷಿ ಪಟ್ಟಿದ್ರು. ಅವತ್ತಿಂದ ಗುರುಗಳು ಆಮೇಲೆ ಆಕಾಶವಾಣಿ ಇದು ಗ್ರೇಡೇಷನ್ ಕೂಡಿಸಿದ್ರು, ಗ್ರೇಡೇಷನ್ ಆಯ್ತು. ಸೊ ಅದಾದ್ಮೇಲೆ ನಂದು ನೆಕ್ಸ್ಟ್ ಪಯಣ. ಸಂತೋಷ ಸಂತೋಷ ಮ್ಯಾಮ್. ಇಲ್ಲ, ನಿಮ್ಮ ಈ ಒಂದು ಸ್ವರಗಳ ಪಯಣದಲ್ಲಿ ಇದೆಯಲ್ವಾ, ನೀವು ಹಾಡಿದಾಗ ನೀವು ಡೈರೆಕ್ಟ್ ಆಗಿ ನಮ್ಮನ್ನ ಭಗವಂತನ ಕಡೆಗೆ ಡೈರೆಕ್ಷನ್ ತೋರಿಸ್ತಾ ಇದ್ದೀರಾ ಅನ್ನೋ ರೀತಿ ನನಗೆ ಅನಿಸ್ತಾ ಇತ್ತು. ಅದು ಹೋಗಿ ಹಿಂಗಿದೆ ಅನ್ನೋಂತ ಸಂಗೀತ ಅಲ್ಲಿಗೆ ಹೋಗ್ಬೇಕು. ಎಸ್, ಬಟ್ ಅದನ್ನ ಕಳಿಸುವಂತವ್ರು ಮಾರ್ಗದರ್ಶಕರೊಬ್ರು ಬೇಕಲ್ಲ. ಸೊ ಸಂಗೀತಗಾರರಾಗಿ ಗಾಯಕರಾಗಿ ಅದು ಬಹಳ ಒಂದು ಒಳ್ಳೆಯ ಜವಾಬ್ದಾರಿ ಅದು ತಾವು ನಿಭಾಯಿಸ್ತಿರುವಂಥದ್ದು. ಬಟ್ ತುಂಬಾ ಖುಷಿ ಆಯ್ತು ನಾನು ಅದನ್ನೇ ಹೇಳೋದು, ಅಂದ್ರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪನೇ ಹೊತ್ತು ಹಾಡಿ, 10 ನಿಮಿಷನೇ ಹಾಡಿ, ಆದರೆ ಆ ಸ್ವರದಲ್ಲಿ ಲೀನ್ ಆಗಿ ಚೆನ್ನಾಗಿ ಏನು ಹಾಡ್ತಿರು, ಭಕ್ತಿ ಸಂಗೀತ ಇರಲಿ ಯಾವುದೇ ಶಾಸ್ತ್ರೀಯ ಸಂಗೀತ ಇರಲಿ, ಅದರಲ್ಲಿ ಪೂರ್ಣ ಇನ್ವಾಲ್ವ್ಮೆಂಟ್ ಬರಬೇಕು. ಚಂದ ಸ್ವರ ಹಚ್ಚಬೇಕು, ಸ್ವರಗಳನ್ನ ಪ್ರೀತಿ ಮಾಡಬೇಕು.
ಓಹ್. ಆ ಸ್ವರಗಳನ್ನ ಪ್ರೀತಿ ಮಾಡಿದಾಗೆ ಅದು ನಿಮ್ಮ ಹತ್ರ ಬರುತ್ತೆ. ಸ್ವರ ಹಚ್ಚಬೇಕು ಅಂತ ಹಚ್ಚೋದಲ್ಲ ಅದು. ಅದಕ್ಕೆ ನಾವು ಚಿಕ್ಕವರಿದ್ದಾಗ ನಾನು ನೋಡ್ತಿದ್ದೆ, ಇವರೆಲ್ಲ ದೊಡ್ಡ ಗಾಯಕರು ಹೀಗೆ ಮಾಡ್ತಾರೆ, ಕೈ ಹೀಗೆ ಮಾಡ್ತಾರೆ, ಇವರೆಲ್ಲ ಹೆಂಗ್ ಬರುತ್ತೆ ಇವರಿಗೆ ಅಂತಂತ ಹೇಳಿ. ಆದ್ರೆ ಮಾಡ್ತಾ 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 ಈಗ ನಮ್ಗನ್ಸುತ್ತೆ ಇಲ್ಲಿದೆ ಅದು ನಮ್ಮ ಹತ್ರನೇ ಇದೆ. ಪ್ರೀತಿ ಮಾಡ್ತೀವಲ್ಲ, ಅದಕ್ಕೆ ಅದು ಬರುತ್ತೆ ಅದು. ಅದಕ್ಕೆ ನಮ್ಮ ಗುರುಗಳು ವಸಂತ್ ಕನಕಾಪುರ್ ಸರ್ ಹೇಳ್ತಾ ಇದ್ರು, ಪ್ರೀತಿ ಮಾಡುವ, ಅದಕ್ಕೊಂದು ಸ್ವಲ್ಪ ಭಾವ ತುಂಬು, ಭಕ್ತಿ ತುಂಬು ಅಂತ ಹೇಳೋರು. ಆದ್ರೆ ನಂಗೆ ಅವಾಗ ಚಿಕ್ಕ ವಯಸ್ಸಲ್ಲಿ ಅದ್ ಕೇಳಿದೆಲ್ಲ ಗೊತ್ತಾಗುತ್ತೆ, ಬಟ್ ನಮ್ಗೆ ಹಚ್ಚಕ್ಕೆ ಆಯ್ದೆ ಅಂದ್ರೆ ಅವಾಗ ಸ್ವಲ್ಪ ಅದೇ ಅಂತೆಲ್ಲ ಅಗ್ರೆಸಿವ್ನೆಸ್, ಹಾಡಲ್ಲಿ ಜೋರು ತಾನು ಹಾಡೋದು, ಸ್ವರ ಹಚ್ಚೋದು, ಚಂದನೂ ಹಚ್ತಿದ್ದೆ ಅದ್ರ ಸ್ವರಕ್ಕೆ, ಆದ್ರೂ ಅಗ್ರೆಸಿವ್ನೆಸ್ ಇತ್ತು. ಬಟ್ ಏನ್ ಹೇಳ್ಕೊಡ್ತಾರೆ ಅದನ್ನ ಫಾಲೋ ಮಾಡ್ತಿದ್ವಿ, ಹಾಡ್ತಿದ್ವಿ. ಆದ್ರೆ ಇದು ಭಕ್ತಿ ಭಾವ ತುಂಬೋದಂದ್ರೆ ಏನು, ಬಟ್ ಇದಕ್ಕೆ ಮನುಷ್ಯನಿಗೆ ಅನುಭವ ಜೀವನದಲ್ಲಿ ಆಗ್ತಾ ಹೋಗ್ಬೇಕು. ಅದೇ ಹೇಳ್ತೇವಲ್ಲ, ಇವಾಗ ನನ್ಗೆ ಅದಿತ್ತು ಎಲ್ಲ ಅಂದ್ರೆ ಆದ್ಮೇಲೆ ಮದ್ವೆ ಆಯ್ತು, ಆಮೇಲೆ ಮಕ್ಕಳಾಯ್ತು, ಆ ಮಕ್ಕಳನ್ನ ನಾವು ಪ್ರೀತಿ ಮಾಡೋದು, ಆ ರೀತಿಯಿಂದ ಆ ಪ್ರೀತಿ ಅನ್ನೋದು ನಮ್ಗೆ ಅವಾಗ ಬರ್ತಾ ಹೋಗುತ್ತೆ. ಬಾಲಕೃಷ್ಣನೇ ಇರ್ಲಿ, ದೊಡ್ಡದು ಕೃಷ್ಣಂದ ಇರ್ಲಿ, ಅದು ಆ ಪ್ರೀತಿ ಜೀವನದ ಅನುಭವದಿಂದ ಬರುತ್ತೆ. ಅದು ಹಾಗೆ ಕಲ್ಸಿ ಬರಲ್ಲ, ಅದು ತನ್ನ ಒಳಗಡೆ ಮಾಡ್ಕೋಬೇಕು. ನೀವು ಹೇಳ್ದಂಗೆ ಆವಾಹನ ಮಾಡ್ಕೋಬೇಕು, ಯಾವುದೇ ಇದಿರ್ಲಿ ಆ ಥರ. ಖಂಡಿತ ಮ್ಯಾಮ್. ಹೇಳ್ತಾರಲ್ವಾ, ಹಣ್ಣು ಮಾಗಿದಷ್ಟು ಬಾಗುತ್ತೆ ಅಂತ ಹೇಳ್ತಾರಲ್ವಾ, ಬಹುಶಃ ಅದು ನೀವು ಹೇಳ್ದಂಗೆ ಪ್ರೀತಿ ಮಾಡುವಂಥದ್ದಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು ಹೇಳಿದ್ದು ಮ್ಯಾಮ್. ಹೇಗೆ ಇದರ ಜೊತೆಗೆ ನೀವು ಹೇಳ್ತಾ ಇದ್ರಿ, ಈ ಭಾವಗೀತೆಗಳ ಬಗ್ಗೆ ಮಾತಾಡ್ತಾ ಇದ್ರಿ ನೀವು, ಅಂದ್ರೆ ಕಲಿಕೆಯಲ್ಲಿ ಆ ಒಂದು ಭಾವಗಳನ್ನು ತುಂಬಬೇಕಾಗತ್ತೆ. ಸೊ ಅಲ್ಲಿ ನಮಗೆ ನೆನಪಾಗುವಂಥದ್ದೇ ಒಂದು ಭಾವಗೀತೆಗಳ ಒಂದು ಪ್ರಾಮುಖ್ಯತೆ ಅಥವಾ ಒಂದು ಸ್ಥಾನ, ಒಂದು ಪಾತ್ರ, ಕೇಳುಗರ ಪಾತ್ರದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅದು ನಮ್ಮ ಎಲ್ಲ ನೋವುಗಳಿಗೂ ಕೂಡ ಒಬ್ಬ ಗೆಳೆಯ ಅಥವಾ ಗೆಳತಿ ಇದ್ದಾನೆ ಅಂತಾನೆ ಅನಿಸ್ಬಿಡುತ್ತೆ. ಅಂದ್ರೆ ತುಂಬಾ ಹತ್ತಿರವಾಗಿ, ತುಂಬಾ ಸಲೀಸಾಗಿ ನಮಗೆ ಸಾಂತ್ವನ ಹೇಳುವಂತಹ ಒಂದು ಶಕ್ತಿ ಭಾವಗೀತೆಗಳಿಗಿದೆ ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ತಾವು ಮಾತಾಡೋದಾದ್ರೆ ನೀವು ಹೇಗೆ ಅದನ್ನ ವೈಯಕ್ತಿಕವಾಗಿ ಸ್ವೀಕಾರ ಮಾಡ್ತೀರಿ, ಅದನ್ನ ಹಾಡುವಾಗಲಿ ಅಥವಾ ನೀವು ಒಬ್ಬ ಕೇಳುಗರಾಗಿ ಹೇಳೋದಾಯ್ತು ಅಂತಂದ್ರೆ? ನಾನು ಪಂಡಿತ್ ವಸಂತ್ ಕನಕಾಪುರ್ ಸರ್ ಹತ್ರ, ಇನ್ನೊಂದು ದೊಡ್ಡ ಗುರುಗಳು, ನಮ್ಮ ಕರ್ನಾಟಕದ ದೊಡ್ಡದು ಒಂದು ಮ್ಯೂಸಿಕ್ ಕಾಂಪೋಸರು, ಅವ್ರ ಹತ್ರ ಕಲಿಯೋ ಭಾಗ್ಯ ನನಗೆ ಸಿಕ್ತು. ಅದು ಹೇಗೆ ಒಳ್ಳೇದಂದ್ರೆ, ಗುರುಗಳ ಮನೆ ಅವ್ರ ಮನೆ ಹತ್ರ ಇತ್ತು. ಇಲ್ಲಿ ಇರ್ಲಿಲ್ಲ ಅಂದ್ರೆ ಅಲ್ಲಿ ಹೋಗ್ತಿದ್ವಿ, ಅಲ್ಲಿ ಇರ್ಲಿಲ್ಲ ಅಂದ್ರೆ ಹೌದು. ಸೊ ಹೀಗಾಗಿ ಆಮೇಲೆ ಸರ್ ಕಾಂಪೋಸ್ ಮಾಡ್ತಾ ಇದ್ದ, ಅದನ್ನ ಕೇಳಲಿಕ್ಕೆ ಸಿಕ್ತಿತ್ತು. ಹಾಗಾಗಿ ಎರಡೂ ಕಡೆ ಕಲಿಕೆ ಒಟ್ಟೊಟ್ಟಿಗೆ ಹೋಗ್ತಾ ಇತ್ತು ನನಗೆ. ಸೊ ಅಲ್ಲಿ ಗುರುಗಳ ಹತ್ರ ಭಾವಗೀತೆ ತುಂಬಾ ಸುಂದರವಾದಂಥದ್ದು. ಇವತ್ತು ಜಸ್ಟ್ ಒಂದು ಪ್ಲೀಸ್ ಅಗತ್ಯವಾಗಿ ಮ್ಯಾಮ್ ನಾನು ಕೇಳೋಣ ಅಂತಾನೆ ಅನ್ಕೊಂಡಿದ್ದೆ. ಭಾವಗೀತೆಗಳು ಅಂತಂದ ತಕ್ಷಣ ನಮಗದು ನಮ್ಮ ಭಾವನೆಗಳು ಏನಿದೆಯೋ ಅದು ತೆರ್ಕೊಳ್ಬೇಕು ಅನ್ನೋದು ನಾವು ಕಾಯ್ತಾ ಇರ್ತೀವಿ. ಪ್ಲೀಸ್ ಮ್ಯಾಮ್. ಹೌದು, ತುಂಬಾ ಗೀತೆಗಳು ಸುಂದರವಾದನ್ನ ಸರ್ ಕಾಂಪೋಸಿಷನ್ಸ್ ಇವೆ. ಬಟ್ ಇವತ್ತು ನಾನು ಹಾಡ್ತಾ ಇರೋದು ತಾಯಿ ಮೇಲಿಂದು. ನಂಗೆ ತುಂಬಾ ಇಷ್ಟ ಆಗಿದೆ. ನನ್ನ ತಾಯಿ ಇರ್ಬೋದು, ನನ್ನ ಅತ್ತೆ, ಅವರು ತಾಯಿ ಇದ್ದಂಗೆ ಪ್ರತಿಯೊಬ್ಬರು ತಾಯಿ ಜಾಗದಲ್ಲಿ ಇರೋರಿಗೆ ಒಂದು ಚೆನ್ನಾಗಿ ಅನ್ಸುತ್ತೆ ಕೇಳಿದ್ರೆ. ಜಸ್ಟ್ ಒನ್ ಸ್ಟಾನ್ಸ ಹಾಡ್ತೀನಿ. ವಿ ಸಿ ಅಯ್ಯರ್ ಸಂಘ ಅವರ ಗೀತೆ. ಹೆಚ್ಚಾಗಿ ಸರ್ ವಿ ಸಿ ಅಯ್ಯರ್ ಸಂಘ ಅವ್ರದ್ದು ತುಂಬಾ ಕಾಂಪೋಸಿಷನ್ ಮಾಡಿದ್ದಾರೆ. ಸುಲಭವಾಗಿ ಕಾಣದಂಥ ಸೃಷ್ಟಿಕರ್ತ ದೇವನ ತಾಯೇ ನಿನ್ನ ರೂಪದಲ್ಲಿ ದೇವನನ್ನು ಕಂಡೆನಾ. ಸಹಜವಾಗಿ ಕಂಡೆನಾ. ಸುಲಭವಾಗಿ ಕಾಣದಂಥ ಸೃಷ್ಟಿಕರ್ತ ದೇವನ ಹೊತ್ತು ಎನ್ನ ಭಾರವನ್ನು ಹೆತ್ತ ನೀನೆ ಪರಮ ದೈವ ಸಾಕಿ ಸಲುಹಿದನ್ನ ತಾಯೇ ನಿನ್ನಲೆ ನಗೆ ಪೂಜ್ಯ ಭಾವ
ತಾಯೇ ನಿನ್ನ ರೂಪದಲ್ಲಿ ದೇವನನ್ನು ಕಂಡೆನಾ ಸಹಜವಾಗಿ ಕಂಡೆನಾ. ಖಂಡಿತ ಮ್ಯಾಮ್, ಈ ಒಂದು ಹಾಡಿದೆಲ್ಲ ಭಾವಗೀತೆಗಳು ಎಲ್ಲೇ ಹೋದ್ರೆ ಮುಂದೇನೂ ಇದೆ, ಮಥುರೆ, ಕಾಶಿ, ಎಲ್ಲಿಗೆ ಹೋದ್ರೂ ಅದು ಪುಣ್ಯ ಏನು ಸಿಗುತ್ತೆ, ಅದು ತಾಯಿ ಹತ್ರನೂ ನಾವು ತಾಯಿ ಸೇವೆ ಮಾಡಿದರೆ, ಯಾರದೇ ದೊಡ್ಡವ್ರು ಹಿರಿಯರ ಸೇವೆ ಮಾಡಿದರೆ ಅವ್ರದ್ದು, ಈಗ ನಮ್ಮ ಅತ್ತೇನೂ ಇದ್ದಾರೆ, ನಮ್ಮ ತಾಯಿ ಇದ್ದಂಗೆ ಅಂದ್ರೆ. ಸೊ ಹಾಗಾಗಿ ಎಲ್ಲದು ಸೇವೆ ಮಾಡಿದ್ರೇ ಅಲ್ಲೇ ಭಗವಂತ ಇದ್ದಾನೆ ಅಂತ ನನಗೆ ಅದರಲ್ಲಿ ಹಾಗೆ ಇದೆ. ಅಂದ್ರೆ ಭಗವಂತ ಅಲ್ಲೇ ಇದ್ದಾನೆ, ನಮ್ಮ ತಾಯಿಯಲ್ಲೇ, ತಂದೆ ತಾಯಿನಲ್ಲಿ. ಹೌದು, ಇಲ್ಲ ನೀವು ಅದು ಆ ಒಂದು ಖಂಡಿತವಾಗ್ಲೂ ಶಕ್ತಿ ಭಾವಗೀತೆಗಳಿಗಿದೆ. ಬಟ್ ನೀವು ಅದನ್ನ ಹೇಳುವಾಗ ಸ್ವಲ್ಪ ನಾವು ಆಳವಾಗಿ ವಿಸ್ತಾರವಾಗಿ ನಾವು ಅದನ್ನ ಒಳಗಡೆ ತಗೊಂಡ್ರೆ ಖಂಡಿತವಾಗ್ಲೂ ಕಣ್ಣಂಚು ತೇವ ಹಾಗೆ ಆಗುತ್ತೆ. ಬಿಕಾಸ್ ಎಂತ ಒಂದು ಶಕ್ತಿ ಸ್ತ್ರೀಗಿದೆ ಅಲ್ವಾ, ಹಾಗಾಗಿ ಸ್ತ್ರೀಗೆ ನಾವು ಇಷ್ಟೊಂದು ಪ್ರಾಮುಖ್ಯತೆ ಗೌರವನ ಕೊಡುವಂಥದ್ದು. ನಾವೆಲ್ಲರೂ ಏನೇ ಸಾಧನೆ ಮಾಡಬಹುದು, ಎಷ್ಟೇ ಕೆಲಸಗಳನ್ನ ಮಾಡಬಹುದು, ಆದ್ರೆ ಒಬ್ಬ ತಾಯಿಯಾಗಿ ಮತ್ತೊಂದು ಮಗುವಿಗೆ ಜನ್ಮ ಕೊಡುವಂಥದ್ದು, ಆ ಸಮಯದಲ್ಲಿ ಆಕೆನೆಲ್ಲಾ ನರಳಾಟಗಳನ್ನ ಅನುಭವಿಸ್ತಾಳೆ. ನಾವು ಬಾಯಿ ಮಾತಲ್ಲಿ ಹೇಳೋದಕ್ಕೆ ತುಂಬಾ ಸುಲಭ ಇರ್ಬೋದು, ಬಟ್ ವೈಯಕ್ತಿಕವಾಗಿ ಅನುಭವಿಸಿದಾಗೆ. ಬಟ್ ಅದನ್ನ ಗೀತೆಯಲ್ಲಿ ತರೋದಿದೆಯಲ್ಲ, ಮಾತುಗಳಲ್ಲಿ ಹೇಳೋದು ಒಂದು ವೈಖರಿ, ಬಟ್ ಗೀತೆಯಲ್ಲಿ ತರುವಂಥದ್ದು ಅದೆಷ್ಟು ಮಾತಾಡೋದು ಕಡಿಮೆ ಅಂತ ಅನ್ಸುತ್ತೆ. ಈ ಹಾಡನ್ನು ಹಾಡಿದಾಗ ಎಷ್ಟೋ ಕಡೆ ಜನರ ಕಣ್ಣಲ್ಲಿ ನೀರು ಹಾಗೆ ಅನಿಸ್ತಾ ಇದೆ. ಅದು ಸ್ಪೆಷಲಿ ನೀವು ಹಾಡ್ತಾ ಇದ್ದಾಗ ನಮ್ಗೆ ಅದೇ ಭಾಸ ಆಗುತ್ತೆ. ಬಹುಶಃ ಕೇಳೋರು ಎಲ್ರಿಗೂ ಹಾಗೆ ಅಂತ ಅನ್ಸುತ್ತೆ, ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ತುಂಬಾ ಹತ್ತಿರದಿಂದ ನೋಡ್ತಾ ಇದ್ದೀನಿ ಇವಾಗ. ಅಂದ್ರೆ ಒಬ್ಬ ತಾಯಿ ತಾನು ಎಷ್ಟು ನೋವನ್ನ ತಿಂದಿದ್ದಾಳೆ ಅಂತ ಒಬ್ಬ ಮಗ ಅರ್ಥೈಸ್ಕೊಂಡು ಕೃತಜ್ಞತೆನ ಹೇಳುವಂತ, ಕೃತಜ್ಞತೆ ಇರಬೇಕು ಮಕ್ಕಳಿಗೆ. ಬಟ್ ನಾನು ನಿಜವಾಗ್ಲೂ ನನ್ನ ಮಕ್ಕಳು ಸಹ ಅಷ್ಟೇ ಪ್ರೀತಿ ಮಾಡ್ತವೆ, ನಮ್ಮನ್ನು ಮಾಡ್ತವೆ. ನಮ್ಮ ಕುಟುಂಬನೇ ಬಹಳ ಸುಂದರವಾಗಿದೆ. ನನ್ನ ಅತ್ತೆ ಮಾವ, ನನ್ನ ಮಾವ, ನನ್ನ ತಂದೆ, ನಿಜವಾಗ್ಲೂ ಹೆಣ್ಮಕ್ಳಿಗೆ ಸಪೋರ್ಟಿಂಗು ತಂದೆ, ಅದಾದ್ಮೇಲೆ ಪತಿ, ಅದ್ ಮಾವ, ಅತ್ತೆ, ಮಕ್ಕಳು, ಇದು ಪ್ರಪಂಚ ಏನಿದೆಯಲ್ಲ, ಇದು ಫುಲ್ ಒಂದು ಸಪೋರ್ಟ್ ಇದ್ದಲ್ಲೇನೆ ನಮಗೆ ಇಷ್ಟು ಮುಂದುವರಿಲಿಕ್ಕೆ ಅನುಕೂಲ ಆಗುತ್ತೆ. ನನ್ನ ಪತಿ ರಾಜರತನ್ ಕುಲಕರ್ಣಿ ಅವರು, ಅವ್ರಿಗೂ ಹಾಗೆ ಸಂಗೀತದಲ್ಲಿ ತುಂಬ ಆಸಕ್ತಿ. ಈಸ್ ಇಂಜಿನಿಯರ್, ಬಟ್ ಸಂಗೀತದ ಬಗ್ಗೆ ತುಂಬ ಆಳವಾಗಿ ಅಂದರೆ ಇಷ್ಟಪಡ್ತಾರೆ. ಅದ್ರ ಬಗ್ಗೆ ಈಸ್ ಎ ಗುಡ್ ಮ್ಯೂಸಿಕ್ ಕ್ರಿಟಿಕ್ ಅಂತ. ಸೊ ನನಗೆ ಕಾರ್ಯಕ್ರಮದಲ್ಲಿ, ನನಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಒಂದು ಸ್ಟೇಜಲ್ಲಿ ಇನ್ನು ಪೂರ್ಣಿಮಾ ನೀನು ಇನ್ನೂ ಇದ್ರ ಮೇಲೆ ಫೋಕಸ್ ಮಾಡು, ಅದ್ರ ಮೇಲೆ ಫೋಕಸ್ ಮಾಡು, ಏನು ಅವತ್ತು ಕಾರ್ಯಕ್ರಮದ್ದು ಏನು ಚೆನ್ನಾಗಾಯ್ತು, ಏನು ಮಾಡ್ಬೇಕು, ಇದು ಮನೆಯಲ್ಲೇ ಆ ಕ್ರಿಟಿಕ್ ಇರೋದ್ರಿಂದ ಎಲ್ಲರೂ ಜನ ಏನಾಗ್ತದೆ ಹೊಗಳ್ತಾರೆ, ಶ್ರೋತೃಗಳು ಹೊಗಳ್ತಾರೆ, ಯಾರು ಕ್ರಿಟಿಸೈಸ್ ಮಾಡೋರು ಕಡಿಮೆ. ಆದರೆ ಕ್ರಿಟಿಸಿಸಮ್ ಇದ್ದಲ್ಲೇ ನಾವು ಬೆಳಿತೀವಿ, ಗೊತ್ತಾಗೋದು ಆವಾಗಲೇ. ನಾವು ಆ ಸ್ಟೇಜಲ್ಲಿ ಕೂತ್ಕೊಂಡಾಗ ಶ್ರೋತೃಗಳಲ್ಲಿ ಕೇಳೋವಾಗ ಹೇಗೆ ಅನಿಸುತ್ತೆ, ಅದು ಕ್ರಿಟಿಸಿಸಮ್ ಬಂದಲ್ಲೇ ನಮಗೆ ನಾವು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಳ್ಳೇದಾಗುತ್ತೆ. ಯಾವಾಗಲೂ ನಾನು ಒಳ್ಳೇದು ಹಾಡಿಬಿಟ್ಟೆ ಅಂತಂತ ಹೇಳಿ ಅಂದ್ಕೊಂಡು ಕೂತ್ರೆ ಇದಲ್ಲ, ನಾವು ಎಷ್ಟು ಸುಧಾರಿಸ್ಬೋದು, ಇನ್ನೂ ಎಷ್ಟು ಮಾಡ್ಬೋದು ಅಂತ ಮಾಡ್ದಲ್ಲೇ ನಾವು ಇನ್ನೂ ಒಳ್ಳೆ ಉತ್ತಮ ಮಟ್ಟದ ಕಲಾವಿದರಾಗ್ಲಿಕ್ಕೆ ಸಾಧ್ಯ, ಎಸ್ಪೆಷಲಿ ಸ್ಟೇಜ್ ಪರ್ಫಾರ್ಮೆನ್ಸಿಗೆ ಬೇಕದು. ಗುಡ್ ಕ್ರಿಟಿಸಿಸಮ್ ಆಲ್ಸೋ ಆ್ಯಂಡ್ ಎರಡೂ ಬೇಕಾಗುತ್ತೆ. ಅದು ನನಗೆ ಮನೆಯಲ್ಲಿನೇ ನನಗೆ ಸಿಕ್ಕಿದೆ. ನನ್ನ ಅತ್ತೆ ಮಾವ ಧೈರ್ಯ ತುಂಬಿದ್ದು ನನಗೆ. ಅಂದರೆ ನಂಗೆ ಲ್ಯಾಂಗ್ವೇಜ್, ನಾನು ಮದುವೆ ಆಗಿ ನಾನು ಪೂನಾಕ್ಕೆ ಹೋದೆ. ಸೊ ಅಲ್ಲಿ ಮರಾಠಿ ಅವಾಗ ಸ್ಟ್ರಾಂಗ್, ಇವಾಗ ಹಿಂದಿ ಇಂಗ್ಲೀಷ್ ಮಾತಾಡೋದು ಕಡಿಮೆ, ಮರಾಠಿನೇ ಮಾತಾಡ್ತಿದ್ರು. ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಮರಾಠಿ ಭಾಷೆ ಕಲಿತೆ. ಅವ್ರು ಅದೇ ಅಂತ, ಕಲಿ, ನೀನು ಎಷ್ಟು ಕಲಿತೀಯ ಅಷ್ಟು ಮುಂದೆ ಹೋಗುತ್ತೆ. ಮತ್ತು ನನಗೆ ಭಾಳ ಇಂಟ್ರೆಸ್ಟು ಇದೆ ಮುಂದೆ ಕಲಿಬೇಕು ಅಂದರೆ. ನಾನು ಮರಾಠಿ ಅಭಂಗ ಕಲಿಬೇಕಂತಿತ್ತು, ಬೇರೆ ಸುಗಮ್ ಸಂಗೀತ ಪ್ರಕಾರ ಕಲಿಬೇಕಂತಿತ್ತು. ಅದಕ್ಕೆ ನೀನು ಭಾಷೆ ಕಲ್ತಷ್ಟು ನೀನು ಮುಂದೆ ಹೋಗ್ತೀಯ ಅಂತ. ಆಮೇಲೆ ಟ್ರಾವೆಲಿಂಗ್ ಮಾಡಲಿಕ್ಕೂ, ಕಲಾ ಪರ್ಫಾರ್ಮರ್ಸ್ ಆಗಬೇಕಂದ್ರೆ ನೀವು ಟ್ರಾವೆಲ್ ಮಾಡಬೇಕು. ಸೊ ಎಷ್ಟಂತ ಡಿಪೆಂಡೆನ್ಸಿ ಇದಾಗುತ್ತೆ. ಸೊ ನೀವು ಇಂಡಿಪೆಂಡೆಂಟಾಗಿ ಹೋಗು. ಭಾಷೆ ಬಂದರೆ ಮನುಷ್ಯ ಎಲ್ಲನೂ ಗೆಲ್ತಾನೆ. ಜ್ಞಾನ ಇದ್ದರೆ ನಾವು ಜಗತ್ತು ಗೆಲ್ಬೋದು. ಇವತ್ತು ನಮ್ಮ ಆದರಣೀಯ ಇವರೇ ಇದನ್ನು ಮೋದಿಜಿ ಅವರೇ ನಾವು ಜ್ಞಾನದಿಂದನೇ ಗೆದ್ದುಬಿಟ್ರು ಅವರು. ಆ ಥರ ಮನುಷ್ಯನಿಗೆ ಎಷ್ಟು ಜ್ಞಾನ ನಾವು ಬೆಳೆಸ್ಕೊಂಡಷ್ಟು ಇದು ಒಳ್ಳೆಯದು.
ಮ್ಯಾಮ್ ಹೇಗೆ ಈ ಒಂದು ಕಲಿಕೆಯ ಜೊತೆಗೆ ಕಲಿಸುವಿಕೆ ಇದೆಯಲ್ವಾ, ಅದು ಬಹುಶಃ ಎರಡನೇ ಜವಾಬ್ದಾರಿ ಅಂತ ಅನ್ಕೋತೀನಿ ನಾನು. ಹೌದು, ನಾವೇನ್ ಕಲಿತೀವಿ ಅದು ನಮ್ಮ ಸ್ವಂತಿಕೆ ಆಗಿರುತ್ತೆ, ಅದು ನಮ್ಮ ಪಯಣ ಆಗಿರುತ್ತೆ, ಇಲ್ಲಿ ನಾನು ಒಬ್ಬರೇ ಇರ್ತೀವಿ ಅನ್ನೋಂಥದ್ದು ಇರುತ್ತೆ. ಬಟ್ ಕಲಿಸುವಿಕೆ ಇದೆಯಲ್ವಾ, ಆ ಪಯಣದಲ್ಲಿ ನಾನಿಲ್ಲದಾಗ ಅವರು ಅದೇ ದಾರಿಯನ್ನ ಪಯಣಿಸ್ಬೇಕು, ಸರಿಯಾಗೇ ಪಯಣಿಸ್ಬೇಕು, ಇಲ್ಲಾಂದ್ರೆ ಯಾರು ಹೇಳ್ಕೊಟ್ಟವ್ರು ಅನ್ನೋದೇ ಬರುತ್ತೆ ಪ್ರಶ್ನೆ. ಅದು ಎರಡನೇ ಜವಾಬ್ದಾರಿ. ಹೌದು, ದೊಡ್ಡ ಜವಾಬ್ದಾರಿ. ಸೊ ಹೇಗೆ ಅದನ್ನ ನಿಭಾಯಿಸುವಂಥದ್ದು, ಅಥವಾ ಅದು ಹೇಗೆ ಸಾಧ್ಯ ಆಯ್ತು? ಇವಾಗಂದ್ರೆ ನನ್ನ ಹತ್ರ ಏನು ಸ್ಟೂಡೆಂಟ್ಸ್ ಕಲೀಲಿಕ್ಕೆ ಬರ್ತಾರೆ, ಅವ್ರಿಗೆ ನಾನು ಅದೇ ಹೇಳೋದು, ಅಂದರೆ ಶ್ರದ್ಧೆಯಿಂದ, ಅಂದರೆ ಅಭ್ಯಾಸ ಮಾಡಿ ಚೆನ್ನಾಗಿ ಮಾಡಿದವರು ಇದು ಇದ್ದಾರೆ, ಏನಂತ ಅವರಿಗೆ ಫೋಕಸ್ ಆಗಿ, ಅಂದರೆ ನನ್ನ ಗಾಯಕಿ ತಗೋಬೇಕಂತ ಇಚ್ಛೆ ಇದ್ದವರು ಸೀರಿಯಸ್ಲಿ ಅಭ್ಯಾಸ ಮಾಡ್ತಾರೆ. ಆಮೇಲೆ ನಾನು ಅವ್ರಿಗೆ ಅದನ್ನೇ ಹೇಳೋದು, ಸ್ವರವನ್ನು ಪ್ರೀತಿ ಮಾಡಿ, ಆಮೇಲೆ ಬರೀ ನನ್ನದೇ ಕೇಳೋದಲ್ಲ, ಎಲ್ಲ ಪ್ರಕಾರದ್ದನ್ನು ಬೇರೆ ಬೇರೆ ಘರಾಣೆಗಳನ್ನ ಕೇಳಿ. ಈಗ ನಮ್ಮ ಗುರುಗಳು ಬೇರೆ ಬೇರೆ ರಾಜಗುರುಗಳು ಬೇರೆ ಬೇರೆ ಕಡೆ ಕಲ್ತಿದ್ರು. ಹಿಂಗಾಗಿ ಅವ್ರು ನನಗೆ ಸ್ಟೇಜಲ್ಲಿ ಹಾಡುವಾಗ ನನ್ನಂಗೆ ಯಾಕೆ ಹಾಡಲಿಲ್ಲ, ಹಿಂಗಿದ್ದಿಲ್ಲ, ಯಾಕಂದರೆ ಕೇಳ್ತಿದ್ವಲ್ಲ, ಕೇಳಿದಾಗ ನ್ಯಾಚುರಲಿ ಬೇರೆ ಕಲಾವಿದರದ್ದು ಸ್ವಲ್ಪ ಜಾಗಗಳು ಇಷ್ಟ ಆದದ್ದು ಬಂದ್ಬಿಡ್ತದೆ. ಬಟ್ ಅವ್ರಂತಿದ್ದು ಬರಲಿ, ನಿಮ್ಮದೇ ನೀವು ಇಂಡಿವಿಜುವಲ್ ಒಂದು ಸ್ಟೈಲ್ ಬೆಳೆಸ್ಕೋಬೇಕು. ಒಂದು ಹಂತ ಆದಮೇಲೆ ಅದು ಬೇಕಾಗತ್ತೆ. ನಾವು ಬರೀ ಗುರುಗಳದ್ದು ಕಾಪಿ ಮಾಡೋದು ಅಷ್ಟೇ, ನಮ್ಮ ಐಡೆಂಟಿಟಿನೂ ಬೇಕು. ಮತ್ತು ಇಷ್ಟೊಂದೆಲ್ಲ ಕೇಳಿರ್ತೀವಿ ಸಂಗೀತ, ಸೊ ನ್ಯಾಚುರಲಿ ಅದು ನಮ್ಮ ಗಾಯಕಿ ಮೇಲೆ ಪರಿಣಾಮ ಆಗೇ ಆಗುತ್ತೆ. ಅದರಲ್ಲಿ ಒಳ್ಳೇದು ನನಗೇನು ಇಷ್ಟ ಆಗುತ್ತೋ ಅದನ್ನು ತಗೊಂಡು ನಾವು ಮಾಡ್ದಲ್ಲೇ ಇದಾಗುತ್ತೆ. ಸೊ ಬಟ್ ವಿದ್ಯಾದಾನ ಮಾಡೋದೇನಿದೆ, ಇದು ತುಂಬ ದೊಡ್ಡ ಜವಾಬ್ದಾರಿ. ಅದು ನಮ್ಮ ಗುರುಗಳಿಂದೇ ಬಂದಿದೆ. ಎಲ್ಲ ಗುರುಗಳು ದೊಡ್ಡ ಮನಸ್ಸಿಂದ ವಿದ್ಯೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ರಾಜಗುರುಗಳ ಪರಂಪರೆ ಇಷ್ಟು ದೊಡ್ಡದು. ಇವಾಗ ಕರ್ನಾಟಕದಲ್ಲಿ ನನ್ಗೆ ದೊಡ್ಡ ಪರಂಪರೆ ಇದೆ. ಈಗ ನಮ್ಮ ಜನ್ರೇಷನ್ ಇದೆ, ನೆಕ್ಸ್ಟ್ ಜನ್ರೇಷನ್ ಅವರು ತಯಾರು ಮಾಡ್ತಾ ಇದ್ದಾರೆ. ರೀಸೆಂಟ್ಲಿ ನಾನು ಒಂದು ಪರ್ಫಾರ್ಮೆನ್ಸಿಗೆ ಹೋದ, ಬಹಳ ಖುಷಿ ಆಯ್ತು. ಅಂದ್ರೆ 4ನೇ ಪರಂಪರೆ ನಮ್ದು. ಸೊ ಅದಕ್ಕೆ ಅಂದ್ರೆ ಗುರುಗಳದ್ದು ಏನು ಸ್ವಭಾವ ಇರ್ತದೆ, ನಾವು ಹೇಗೆ ಮನೆಯಲ್ಲಿ ತಂದೆ ತಾಯಿ ಇರಲಿ, ಅವ್ರದ್ದು ಹೇಗೆ ನಾವು ತಗೊಂಡು ಹೋಗ್ತೀವಿ ಸ್ವಭಾವಗಳನ್ನ, ಅದೇ ರೀತಿ ನಾವು ಗುರುಗಳದನ್ನು ಸ್ವಭಾವನೂ ತಗೊಂಡು ಹೋಗ್ತೀವಿ. ಅದನ್ನು ತುಂಬ ಅಬ್ಸರ್ವ್ ಮಾಡ್ತಾರೆ. ಇವಾಗ ನಮ್ಮ ಶಿಷ್ಯಂದ್ರೂ ನಮ್ಮ ಸ್ವಭಾವನೂ ನೋಡ್ತಾರೆ, ಪ್ಲಸ್ ಇದನ್ನು ಮಾಡ್ತಾರೆ. ಅಂದರೆ ಒಳ್ಳೇದನ್ನ ಏನಿದೆ ಅದನ್ನ ತಗೊಳ್ಳಿ ಅಂತ ಹೇಳಿ ಹೇಳ್ತೀವಿ. ಇಲ್ಲ, ಪರಂಪರೆ ಸಾಗಬೇಕದು, ಪರಂಪರೆ ಸಾಗಬೇಕು. ಹೌದು, ಖಂಡಿತ. ದಟ್ ನನಗೆ ತುಂಬ ಸಂತೋಷ ಇದೆ. ನನ್ನ ಶಿಷ್ಯಂದ್ರು ಮುಂದೆ ಮಾಡ್ತಾರೆ, ತಗೊಂಡು ಹೋಗ್ತಾ ಇದ್ದಾರೆ. ಅದು ಅವ್ರದ್ದು ಕಾರ್ಯಕ್ರಮಗಳನ್ನ ಕೇಳಿದಾಗ ನನಗೆ ಎಷ್ಟು ಖುಷಿ ಆಗುತ್ತೆ. ಅಂದರೆ ನಮ್ಮದೇ ಒಂದು ರೆಪ್ಲಿಕಾ ನಮ್ದು ಕಾಣಿಸ್ತದೆ ಅಲ್ಲಿ, ಅದು ತುಂಬಾ ಸಂತೋಷ ಕೊಡುತ್ತೆ. ಅಲ್ಲ, ಅಲ್ಲಿ ಅದಕ್ಕೆ ಹೇಳ್ತಾರೆ ಒಂದು ಮಾತನ್ನ, ಈಗ ನೀವು ಹೇಳ್ತಿದ್ರಿ ನಿಮ್ಮ ಗುರುಗಳ ಬಗ್ಗೆ, ಪಾಪ ಅಷ್ಟೊಂದೆಲ್ಲ ಹೇಳ್ತಾ ಇದ್ದೀರಿ. ಹೇಳ್ತಾರೆ, ಗುರುವಿಗೆ ಯಾವಾಗ ತಾನು ಗುರು ಅಂತ ಅನಿಸ್ತಾನೆ ಗೊತ್ತಾ, ತನ್ನ ಶಿಷ್ಯ ಗುರು ಆದಾಗಂತೆ. ಸೊ ಈಗ ನೀವೊಬ್ರು ಗುರು ಆಗಿದೆ, ನಿಮ್ಗೆ ಯಾವಾಗ ಅದು ಖುಷಿ, ನೀನ್ ಗುರು ಅಂತ ಅನ್ಸುತ್ತೆ ಅಂದ್ರೆ ನಿಮ್ಮ ಶಿಷ್ಯಂದ್ರು ಮತ್ತೆ ಅವರು ಗುರು ಆದಾಗ. ಮೀನ್ಸ್ ಆ ಒಂದು ಹಂತಕ್ಕೆ ಬರಬೇಕು ಅಂತ ಪ್ರತಿಯೊಬ್ಬ ಗುರು ಅಪೇಕ್ಷಿಸ್ತಾ ಇರ್ತಾನಂತೆ. ಸೊ ಬಹುಶಃ ನೀವು ಆ ರೀತಿ ಹೇಳ್ತಾ ಇರುವಂತದ್ರಲ್ಲಿ ಖಂಡಿತ ಆ ಮಾತು ಸಂಪೂರ್ಣವಾಗಿ ಅವ್ರಿಗೆ ತಲುಪುತ್ತೆ. ಎಸ್ ಮೇಡಮ್, ಈ ಒಂದು ಸಂಗೀತದ ಕ್ಷೇತ್ರ ಸಾಕಷ್ಟು ನಿಮಗೆ ಪ್ರಶಸ್ತಿಗಳು, ಪುರಸ್ಕಾರಗಳು, ಪ್ರಶಂಸೆಯನ್ನು ನೀಡಿದೆ. ಹಲವಾರು ದಿಗ್ಗಜರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳುವಂಥ ಅವಕಾಶಗಳನ್ನು ನೀಡಿಕೊಟ್ಟಿದೆ. ಸೊ ಇವೆಲ್ಲ ಒಟ್ಟಾರೆಯಾಗಿ ನೋಡ್ತಾ ಬಂದಾಗ ಹೇಗೆ ನಿಮಗೆ ಭಾಸ ಆಗುತ್ತೆ? ನನಗೆ ಸುಮಾರು ಒಂದು 7-8 ವರ್ಷದ ಹಿಂದೆ ಇದು ಪುಟ್ಟಬರ್ತಿ ಬಾಬಾ ಅವ್ರದ್ದು, ಸಾಯಿಬಾಬಾ ಅವ್ರದ್ದು ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯಲ್ಲಿ ಪಂಡಿತ್ ಜಸರಾಜ್ಜಿ ಅವರು, ಪಂಡಿತ್ ಶಿವಕುಮಾರ್ ಶರ್ಮಾಜಿ ಅವರು ಮೊದಲು ನನ್ನ ಕಾರ್ಯಕ್ರಮ ಇತ್ತು. ಅದು ವೇದಿಕೆ ನನಗೆ ಸಿಕ್ಕಿದ್ದು ನನಗೆ ಬಹಳ ಸಂತೋಷ ಆಯಿತು. ಹಿಂದೆ ಕುತ್ಕೊಂಡು ಜಸರಾಜ್ಜಿ ಅವ್ರು ಕೇಳ್ತಾ ಇದ್ರು, ಕಿತ್ನಾ ಆವಾಜ್ ಏಕ್ದಮ್ ಬಡಿಯಾ ಹೈ, ಬಹುತ್ ಸುಂದರ್ गा रही है ಅಂತ ಹೇಳಿ. ಆಮೇಲೆ ಬಂದು ಒಳಗಡೆ ಬಂದ್ಮೇಲೆ ತಲೆ ಮೇಲೆ ಪೂರ್ಣ ಇತ್ತು, ಬಹುತ್ ಸುಂದರ್ गा रही है, आपको ऐसे ही आप साधना करते रहो, आप बहुत आगे जाएगी ಅಂತ ಹೇಳಿ ಆಶೀರ್ವಾದ ಮಾಡಿದ್ದು ಬಹಳ ಒಂದು ಸಂತೋಷ ಕೊಟ್ಟಿದೆ. ಆಮೇಲೆ ಇದು ಕೇಂದ್ರೀಯ ಸಂಗೀತ ನಾಟಕ ಅಕಾಡೆಮಿ ಅವರು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ ನನ್ನ ಮೇಲೆ. ಸೊ ಅದು ನನಗೆ ಬಹಳ ಸಂತೋಷ ಕೊಟ್ಟಿರುವಂಥದ್ದು. ಆಮೇಲೆ ಆಕಾಶವಾಣಿಯಿಂದ A ಗ್ರೇಡ್ ಬಂದಾಗ ಇಟ್ ವಾಸ್ ಅಂದರೆ ಅಲ್ಟಿಮೇಟ್ ಖುಷಿ ಆವತ್ತು. ಯಾಕಂದರೆ ಒಂದು ಸಂಗೀತ ಕ್ಷೇತ್ರದಲ್ಲೇ ಒಂದು A ಗ್ರೇಡ್ ಆರ್ಟಿಸ್ಟ್ ಅಂತಂದರೆ ಅದಕ್ಕೊಂದು ತುಂಬ ಬೇರೆ ಒಂದು ವೇಟೇಜ್ ಇದೆ. ಸೊ ಅದು ಸಿಕ್ಕಾಗ ನನಗೆ ಬಹಳ ಸಂತೋಷ ಕೊಟ್ಟಿದೆ. ಒಟ್ಟು ನನಗೆ ಅಂದರೆ ಶ್ರೋತೃಗಳಿಂದನೂ ನನಗೆ ತುಂಬ ಎಲ್ಲಿ ಹೋದಲ್ಲೇನೂ ಜನ
ಕೇಳಿ ಇಷ್ಟಪಡ್ತಾರೆ. ಆಮೇಲೆ ನೀವು ಎಲ್ಲೋ ನಮ್ಮನ್ನು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತೀರಾ ಅಂತ ಹೇಳ್ತಾರೆ. ಕೆಲವೊಬ್ರು ಸರಸ್ವತಿ ನೋಡ್ದಂಗೆ ಆಯ್ತು ಅಂತ ಹೇಳ್ತಾರೆ. ಸೊ ಇವೆಲ್ಲ ಇದಕ್ಕಿಂತ ಹೆಚ್ಚು ಪ್ರಶಸ್ತಿ ಇದೆ, ದೊಡ್ಡ ಪ್ರಶಸ್ತಿ. ಸಂಗೀತ ಒಲಿಯೋದೇ ಒಂದು ದೊಡ್ಡ ಪ್ರಶಸ್ತಿ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ನಾವು ಅದು ಹಾಡುವಾಗ ಏನು ಸಂತೋಷ ಪಡ್ತೀವಿ ಒಳಗಡೆಯಿಂದ, ಅದು ಆನಂದ ಏನು ಕೊಡ್ತೀವಲ್ಲ, ಇದು ಶಾಸ್ತ್ರೀಯ ಸಂಗೀತ ಆನಂದದ ಜೊತೆ ಅಂದರೆ ಪರಮಾನಂದ. ನಿಜವಾಗ್ಲೂ ಆ ಪರಮಾನಂದ ಕೊಡುವಂಥದ್ದು ಶಾಸ್ತ್ರೀಯ ಸಂಗೀತ. ಒಳಗಡೆ ಹೊಕ್ಕಂಗೆ ಎಷ್ಟು ಸಂತೋಷ ಕೊಡುತ್ತೆ. ನಾವೇನೋ ಬೇರೆನೇ ಆಗ್ಬಿಡ್ತೀವಿ. ಒಂದು ತಂಬೂರಿ ಅಂತ ಹೇಳ್ತೀವಲ್ಲ, ಒಂದು ಲೀನ್ ಆದಾಗ ಅವಾಗ ಶ್ರೋತೃಗಳದ್ದು ಬಹಳ ಒಂದು ಇಂಪಾರ್ಟೆಂಟ್ ರೋಲ್. ಯಾಕಂದ್ರೆ ಶ್ರೋತೃಗಳು ಇದ್ದಲ್ಲಿ ನಾವು ಅಂದ್ರೆ ಒಂದು ಮಟ್ಟಕ್ಕೆ ಅವರು ಆ ಶ್ರೋತೃಗಳು ಎಷ್ಟು ಬಂದಿರ್ತಾರೆ ಅಷ್ಟು ಒಳ್ಳೆ ಶ್ರೋತೃಗಳು ಇದ್ದಾಗ ಅವತ್ತು ಪರ್ಫಾರ್ಮೆನ್ಸ್ ಮಾಡೋದು ಸಂತೋಷನೇ ಬೇರೆ. ಅದು ಬಿಟ್ಟು ನಾವು ಮನೆಯಲ್ಲಿ ಮಾಡುವಾಗಲೂ ನಾವು ದೇವ್ರ ಮುಂದೆ ಮಾಡಿದಾಗ ಅದು ಆ ಪರಮಾನಂದ ಸಿಗುತ್ತಲ್ಲ, ಅದು ಎಲ್ಲರಿಗಿಂತ ಅಲ್ಟಿಮೇಟ್ ಸಂತೋಷ. ಅದು ಭಗವಂತ ನನ್ನ ಭಾಗ್ಯ ಎಲ್ಲ. ಅಂದ್ರೆ ಹೇಳ್ತೀವಲ್ಲ, ಅಂದ್ರೆ ಗುರುಗಳು ಅಂತವ್ರೆ ನನ್ಗೆ ಜೀವನದಲ್ಲಿ ಬಂದಿದ್ದಾರೆ. ತಂದೆ ತಾಯಿ, ಅತ್ತೆ ಮಾವ, ನನ್ನ ಪತಿ, ನನ್ನ ಮಕ್ಕಳು, ನನ್ನ ಮಕ್ಕಳು ಇಬ್ಬರು ಸಮೀರ್ ಸಾಹಿಲ್ ಅವರು ಹಾಡ್ತಾರೆ ತಕ್ಕ ಮಟ್ಟಿಗೆ, ಅಂದ್ರೆ ಹಾಡ್ತಾರೆ. ನನ್ನ ಸೊಸೆನೂ ಡಾನ್ಸರ್ ಇದ್ದಾಳೆ. ಸೊ ಐ ಆಮ್ ವೆರಿ ಕಲಾ ಕುಟುಂಬ ತುಂಬ. ಮಾಲ್ವಿಕಾ ನನ್ನ ಸೊಸೆ, ಅವಳು ಚೆನ್ನಾಗಿ ಮಾಡ್ತಾರೆ. ಸೊ ನಮ್ಮ ಸಂಗೀತ ತುಂಬಾ ಸಂತೋಷ ಕೊಟ್ಟಿದೆ. ಖಂಡಿತ. ನನ್ನ ಕೊನೆಯ ಪ್ರಶ್ನೆ, ಸೊ ಇವತ್ತಿನ ಒಂದು ಕಲಿಯುವಂಥವರ ನಾವು ಬೆಳಗವನ್ನು ನೋಡಿದಾಗ ಅಥವಾ ಯೂತ್ಸ್ ಅಂತ ನಾವು ಹೇಳಿದಾಗ, ನೀವು ವೈಯಕ್ತಿಕವಾಗಿ ನಿಮ್ಮ ದಿನಗಳಿಗೂ ಈಗೂ ಬಹಳ ವ್ಯತ್ಯಾಸ ಇದೆ. ಅವರಿಂದ ಏನನ್ನ ಕಲಿಯೋದಕ್ಕೆ ಇಷ್ಟಪಡ್ತೀರಿ, ನೀವು ಅವ್ರಿಗೆ ಏನನ್ನ ಕಲಿಸೋದಕ್ಕೆ ಇಷ್ಟಪಡ್ತೀರಿ? ಕೊನೆಯ ಮಾತು ಹೇಳೋದಾದ್ರೆ. ಕಲಿಯೋದಂದ್ರೆ ಅವರು ಇವಾಗಿನ ಯಂಗ್ ಜನ್ರೇಷನ್ ನಾನು ನೋಡ್ತಾ ಇದ್ದೀನಿ. ಇವಾಗ ರೀಸೆಂಟ್ಲಿ ಕಾರ್ಯಕ್ರಮಗಳನ್ನ ಅಟೆಂಡ್ ಆಗ್ತಾ ಇದ್ದೆ. ತುಂಬ ಬ್ರಿಲಿಯಂಟ್ ಇದ್ದಾರೆ ಅವರು, ತುಂಬ ಹುಷಾರಿದ್ದಾರೆ. ಅಂದರೆ ಸಮಯದಲ್ಲಿ ಒಂದೂವರೆ ಗಂಟೆನಲ್ಲಿ ತಮ್ಮದು ಬೆಸ್ಟ್ ಕೊಟ್ಟು ಬಿಡ್ತಾರೆ. ಆಮೇಲೆ ವೆರಿ ಕಾನ್ಫಿಡೆಂಟ್. ಇವಾಗ ಭಯ ಗಿಯ ಏನೂ ಇಲ್ಲ, ಅವರು ತುಂಬ ಕಾನ್ಫಿಡೆಂಟ್ ಆಗಿ ಹಾಡ್ತಾರೆ. ಆಮೇಲೆ ಕೇಳಲಿಕ್ಕೂ ತುಂಬ ಸಿಗುತ್ತೆ, ಬೇರೆ ಬೇರೆ ಗಾಯಕರದ್ದು ಕೇಳಿ. ಆಮೇಲೆ ಇವಾಗ ಜನನೂ ಓಪನ್ ಇದ್ದಾರೆ. ಇವಾಗ ಅವ್ರದ್ದು ಅದೇ ಗುರುಗಳದ್ದು ಹಾಡಿದ್ದನ್ನೇ ಕಲಿಸಿ ಅದನ್ನೇ ಹಾಡ್ಬೇಕು. ಬೇರೆ 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 ಭಜನ್ಸ್ ಇರಲಿ, ಲೈಟ್ ಸಂಗೀತ ಹಾಡಿ ಜನರನ್ನ ಸಂತೋಷ ಪಡಿಸ್ತಾರೆ. ಆಮೇಲೆ ಬಟ್ ಹೇಳಲಿಕ್ಕೇನು ಇಷ್ಟಪಡ್ತೀನಿ ಅಂತಂದರೆ, ಇವಾಗ ನಮ್ಗೆ ಹೇಗೆ ಅನಿಸುತ್ತೆ, ನಮ್ಮ ಕಾರ್ಯಕ್ರಮಗಳಿಗೆ ಜನ ಬರಬೇಕಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಂದರೆ ಇವಾಗ ನಾವು ಬೆಂಗಳೂರಲ್ಲಿ ನೋಡ್ತಾ ಇದ್ದಿದ್ದು ಶ್ರೋತೃ ಕೆಲವು ಕಡೆ ಆಡಿಯನ್ಸೇ ಇರಲ್ಲ. ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ಆ್ಯಸ್ ಎ ಆರ್ಗನೈಸರ್ ನಾನು ಗಾಂಧಾರ್ ಸಂಗೀತ ಸಭಾ ಮಾಡಿದ್ದೇನೆ, ನಾನು ಪ್ರೋಗ್ರಾಮ್ ಆರ್ಗನೈಸು ಮಾಡ್ತೀನಿ. ಸೊ ಅದಕ್ಕೆ ಅದೇ ಉದ್ದೇಶದಿಂದ ಮಾಡಿರೋದು ನಾನು. ಬಟ್ ಕೆಲವೊಮ್ಮೆ ನೋಡ್ತೀವಿ ಜನನೇ ಇರಲ್ಲ. ಪಾಪ ಎಷ್ಟು ವರ್ಷ ಸಾಧನೆ ಮಾಡಿರ್ತಾರೆ ಯಂಗ್ಸ್ಟರ್ಸ್, ಎಸ್ಪೆಷಲಿ. ದೊಡ್ಡವರಿಗಾದ್ರೆ ನಮ್ಗೆ ಇವಾಗ ಅವಕಾಶ ಸಿಕ್ಕಿರುತ್ತೆ, ನಾವು ಎಷ್ಟೋ ನೋಡಿದೀವಿ. ಬಟ್ ಯಂಗ್ಸ್ಟರ್ಸು ಎಷ್ಟು ವರ್ಷ ಸಾಧನೆ ಮಾಡಿರ್ತಾರೆ, ಅಲ್ಲಿ ಜನನೇ ಇರಲಿಲ್ಲ ಅಂತಂದ್ರೆ ಎಷ್ಟು ಬೇಜಾರಾಗುತ್ತೆ. ಅದನ್ನು ನೋಡಿದಾಗ ನನಗೆ ಬಹಳ ಬೇಜಾರು ಅನಿಸ್ತು. ಇಷ್ಟು ಜನ ಕಲಿಯೋರಿದ್ದಾರೆ, ಇಷ್ಟು ಜನ ಕಲಾಕಾರರಿದ್ದಾರೆ, ಆದರೆ ಕಾರ್ಯಕ್ರಮದಲ್ಲಿ ಬರೀ ಓಲ್ಡರ್ ಜನ್ರೇಷನ್ ಅಥವಾ ಮಿಡ್ಲ್ ಏಜ್ದವ್ರು ಕಾಣಿಸ್ತಾರೆ, ಬಿಟ್ಟು ಆರ್ಟಿಸ್ಟ್ ಕಾಣಿಸೋದೇ ಇಲ್ಲ, ಬಹಳ ಕಡಿಮೆ. ಕೆಲವೊಂದರಲ್ಲಿ, ಅಂದರೆ ಯಾವಾಗಲೂ ಅಂತ ಹೇಳಲ್ಲ ನಾನು, ಕೆಲವೊಂದು ಸಮಯದಲ್ಲಿ ಹೆಚ್ಚಾಗಿ ಅದು ಸ್ವಲ್ಪ ಕಡಿಮೆ ಕಾಣಿಸ್ತದೆ. ನಮ್ಮ ಟೈಮಲ್ಲಿ ನಾವು ಯಾರದೇ ಕಾರ್ಯಕ್ರಮ ಇದ್ರೂ ಹೋಗ್ತಿದ್ವಿ. ಬಟ್ ಇವಾಗ ತಮ್ಮ ಕಾರ್ಯಕ್ರಮಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆದರೆ ನೀವು ಹೋಗ್ಬೇಕಲ್ಲ, ನಿಮ್ದು ಜವಾಬ್ದಾರಿ ಇದೆಯಲ್ವಾ, ನೀವು ಅದು. ಆಮೇಲೆ ಕಲಿಕೆ. ಭೀಮಸೇನ್ ಜೋಶಿ ಅವ್ರು ಅದನ್ನೇ ಹೇಳ್ತಾ ಇದ್ರು ನನಗೆ, ನಾನು ಸವಾಯಿಗಂಧರ್ವದಲ್ಲಿ ಹಾಡಿದಾಗ, ಅದಕ್ಕೆ ಕೇಳಬೇಕು, ನೀವು ಎಷ್ಟು ಕೇಳ್ತೀರೋ ನೀವು ಅಷ್ಟು ನೀವು ಕಲಿತೀರಾ ಅಂತ ಹೇಳಿ ಈ ಸ್ಟೇಜಲ್ಲಿ. ಅದಕ್ಕೆ ಅದು ಜವಾಬ್ದಾರಿ, ಅದನ್ನ ಯಂಗರ್ ಜನರೇಷನ್ ಮಾಡಬೇಕು ಅಂತ ಹೇಳಿ ಹೇಳ್ತೇನೆ. ಕೊನೆಯದಾಗಿ, ಆರಂಭವೂ ಕೂಡ ಒಂದು ಹಾಡಿನೊಂದಿಗೆ ಶುರುವಾಯಿತು, ಈಗ ಮುಕ್ತಾಯವೂ ಕೂಡ ಒಂದು ಹಾಡಿನೊಂದಿಗೆ ಆಗ್ಬೋದಾ? ಪ್ಲೀಸ್ ಮ್ಯಾಮ್.
ನಮ್ಮ ಗುರುಗಳದಿದ್ದ ಹಾಡು ಎಲ್ಲರಿಗೂ ಗೊತ್ತಿದೆ, ತೊರೆದು ಜೀವಿಸಬಹುದೇ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತ ಮುನಿದರೆ ರಾಜ್ಯವನೇ ಬಿಡಬಹುದು, ಕಾಯ ಜಾಪಿತ ನಿನ್ನ ಅಡಿಯ ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ತುಂಬ ಸಂತೋಷ ಮ್ಯಾಮ್. ನಿಮ್ಮ ಮುಂದಿನ ಪಯಣ ಇನ್ನೂ ಹೀಗೆ ಸಾಗಲಿ ಅಂತ ಕೇಳ್ಕೊತೀವಿ. ತುಂಬ ಧನ್ಯವಾದಗಳು ಮೇಡಮ್ ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಧನ್ಯವಾದಗಳು ರಾಜೇಶ್ ಶೇಖರ್. ನಮಸ್ಕಾರ. ನಮಸ್ಕಾರ ಮ್ಯಾಮ್. ತುಂಬ ಚೆನ್ನಾಗಿ ಅನಿಸ್ತು ತಮ್ಮ ಜೊತೆ ಮಾತಾಡ್ತಾ. ಸಂತೋಷ ಮ್ಯಾಮ್. ಥ್ಯಾಂಕ್ ಯು. ವೀಕ್ಷಕರೇ, ಇದರೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.